ನಮಸ್ತೆ. ಕೇಳಿಸ್ತಾ ಇದೆ ಸರ್ ನಮಸ್ಕಾರ. ನಮಸ್ಕಾರ. ಎಲ್ಲರಿಗೂ ಒಳ್ಳೇದಾಗ್ಲಿ, ಭಗವಂತನ ಆಶೀರ್ವಾದ ಎಲ್ಲರಿಗೂ ಸಿಗ್ಲಿ. ಪ್ರಾರ್ಥನೆ ಮಾಡೋಣ. ಓಂ ಶ್ರೀ ಮಹಾಗಣಾಧಿಪತಿ ನಮಃ. ಓಂ ಶ್ರೀ ಗುರು ದಕ್ಷಿಣಾಮೂರ್ತಯೇ ನಮಃ. ವಾಗರ್ಧ ಇವ ಸಂಪ್ರೋಕ್ತೋ ವಾಗರ್ಧ ಪ್ರತಿಪತ್ತಯೇ ಜಗದಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ. ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ. ಓಂ ಶ್ರೀ ಬ್ರಹ್ಮ ಸರಸ್ವತ್ಯೈ ನಮಃ. ಓಂ ಆದಿತ್ಯಾದಿ ನವಗ್ರಹ ದೇವತಾ ಅಧಿದೇವತಾ ಪ್ರತ್ಯಧಿ ದೇವತಾ ಸಮೇತ ಶ್ರೀ ಅಭಿಮಾನ ದೇವತಾಭ್ಯೋ ನಮೋ ನಮಃ. ಎಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ಒಂದು ಚಾರ್ಟ್ ಹಾಕಿದೀವಿ. ಚಾರ್ಟ್ ಅನ್ನ ನೋಡಿ ಇವತ್ತು ಏನು ಅಂದ್ರೆ, ನೀವೇ ನನಗೆ ವಿಚಾರಗಳನ್ನ ಹೇಳ್ಬೇಕು. ಎಲ್ಲಿಂದ ನೋಡ್ಬೇಕು, ಎಲ್ಲಿಂದ ಶುರು ಮಾಡ್ಬೇಕು ಅಂತ ನೀವ್ ಹೇಳಿ, ನಿಮಗೆ ಅಸಿಸ್ಟ್ ಮಾಡ್ತೀನಿ ನಾನು. ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಮಾತಾಡ್ಬೇಕಾದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮತ್ತೆ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಶುರು ಮಾಡಿ, ಯಾರಾದ್ರೂ, ಏನ್ ತೊಂದರೆ ಇಲ್ಲ, ನಾನು ಗೈಡ್ ಮಾಡ್ತೀನಿ. ಲಗ್ನದಿಂದ ಶುರು ಮಾಡ್ಬೇಕು. ಲಗ್ನ ಬಲಯುತವಾಗಿದ್ಯಾ, ಲಗ್ನಾಧಿಪತಿ ಬಲವಾಗಿದ್ದಾನ ಅಂತ. ವೆರಿ ಗುಡ್, ಆಯ್ತು ಹೇಳಿ. ಈಗ ಲಗ್ನ, ಯಾವ ಲಗ್ನ? ಕುಂಭಲಗ್ನ. ಕುಂಭಲಗ್ನ. ಕುಂಭಲಗ್ನದ ಅಧಿಪತಿ ಯಾರು? ಶನಿ. ಕುಂಭಲಗ್ನದ ಅಧಿಪತಿ ಶನಿ. ಕುಂಭಲಗ್ನದ ಅಧಿಪತಿ ಶನಿ ಎಲ್ಲಿದ್ದಾರೆ? ಕೇಂದ್ರದಲ್ಲಿ. ನಾವು ಮೊದಲನೇದಾಗಿ ಅವರು ದುಸ್ಥಾನದಲ್ಲಿದ್ದಾರಾ, ಶುಭ ಸ್ಥಾನದಲ್ಲಿದ್ದಾರ ಅಂತ ಹೇಳ್ಬೇಕು. ಈಗ ಹೇಳಿ, ದುಸ್ಥಾನನ ಶುಭ ಸ್ಥಾನನ? ಶುಭ ಸ್ಥಾನ ಸರ್. ಶುಭ ಸ್ಥಾನ. ಹೇಗೆ ಅದನ್ನೇ ಹೇಳ್ಬೇಕು, ಹೇಗೆ ಅಂತ. ಅಶುಭ ಗ್ರಹ ಶನಿ ಕೇಂದ್ರದಲ್ಲಿರೋದ್ರಿಂದ ಅದು ಶುಭ. 4ನೇ ಸ್ಥಾನ. ಅಲ್ಲ, ಅದು ಲಗ್ನಾಧಿಪತಿ ಆದ್ಮೇಲೆ ಅದನ್ನ ನಾವು ಅಶುಭ ಅಂತ ತಗೊಳಕ್ಕಾಗಲ್ಲ. ಹಾಗಾಗಿ ಅದು ಎಲ್ಲಿದೆ ಅದ್ರ ಮೇಲೆ ಮಾತ್ರ ಮಾತಾಡೋಣ. ಶುಭ ಅಶುಭಕ್ಕೆ ಆಮೇಲೆ ಬರೋಣ. ಕರೆಕ್ಟ್, ಅದು ನಾನು ಹೇಳೋದು ಬಿಗಿನಿಂಗ್ ಇಂದ ಹೋಗೋಣ ಅಂತ. ಲಗ್ನಾಧಿಪತಿ ಕೇಂದ್ರ ತ್ರಿಕೋಣಗಳಲ್ಲಿದ್ರೆ ಒಳ್ಳೇದಲ್ವಾ? ಲಗ್ನಾಧಿಪತಿ ದುಸ್ಥಾನದಲ್ಲಿ ಇಲ್ದೇನೆ ಕೇಂದ್ರ ತ್ರಿಕೋಣದಲ್ಲಿದ್ರೆ ಒಳ್ಳೇದು. ಕರೆಕ್ಟ್ ಆರ್ ನಾಟ್? ಕರೆಕ್ಟ್ ಸರ್, ಕರೆಕ್ಟ್. ಲಗ್ನಾಧಿಪತಿ ಕೇಂದ್ರದಲ್ಲಿದೆ. ಭಾವಕುಂಡಲಿಯಲ್ಲಿದೆ. ಭಾವಕುಂಡಲಿಯಲ್ಲೂ ಲಗ್ನಾಧಿಪತಿ ಕೇಂದ್ರದಲ್ಲಿದೆ. ಕನ್ಫರ್ಮ್ ಆಯ್ತು ನಮ್ಗೆ, ವ್ಯತ್ಯಾಸ ಇಲ್ಲ. ಸೊ ಲಗ್ನಾಧಿಪತಿ ಕೇಂದ್ರದಲ್ಲಿದ್ರೆ ನೋಡಿ, ದಯವಿಟ್ಟು ಮಾತಾಡಾದ್ಮೇಲೆ ಮತ್ತೆ ಮ್ಯೂಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ವಾಯ್ಸ್ ಡಿಸ್ಟರ್ಬ್ ಆಗುತ್ತೆ. ಅದೊಂದು ಪ್ರಾಕ್ಟೀಸ್ ಎಲ್ಲರೂ ಮಾಡ್ಕೊಳ್ಳಿ, ಬಹಳ ಒಳ್ಳೇದು. 200 ಕ್ಲಾಸ್ ನಾನು ಸೀರಿಯಸ್ ಆಗಿ ತಗೋತಾ ಇದ್ದೀನಿ. 200 ಕ್ಲಾಸ್ ಸಾಲಲ್ವೇನೋ, ಬಟ್ ತಗೋತೀನಿ, ಅದು ಬೇರೆ ಪ್ರಶ್ನೆ. ಬಟ್ ಈಗ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋದು ಕೇಳಿದೆ ಅಷ್ಟೇ. ಓಕೆ, ಸರಿ, ಬರೋಣ ನಾವು. ಸೊ ಲಗ್ನಾಧಿಪತಿ ಕೇಂದ್ರದಲ್ಲಿದೆ, ಅದು 1ನೇ ಪಾಯಿಂಟ್. ನಾನು ಯಾಕಂದ್ರೆ ಒಂದೊಂದೇ ಪಾಯಿಂಟ್ ಹೋದ್ರೆ ನಿಮ್ಗೆ ಚೆನ್ನಾಗಿ ತಲೆ ಒಳಗೆ ಕೂರುತ್ತೆ ಅನ್ನೋದಕ್ಕೆ ನಾನು ಆಮೇಲೆ ಆರ್ಡರ್ ಯಾವಾಗ ಒಂದಾದ್ಮೇಲೆ ತಗೊಳ್ಳೋಣ. ಲಗ್ನಾಧಿಪತಿನ ನಾವು ಶುಭ ಅಶುಭ ಅಂತ ನೋಡಕ್ಕೆ ಆಗಲ್ಲ. ಸೆಲ್ಫ್ ನಮ್ಮನ್ನ ನಾವು ಕೆಟ್ಟವ್ರು ಅನ್ಕೊಳ್ಳಲ್ಲ. ಹಂಗೆ ಲಗ್ನಾಧಿಪತಿನ ನಾವು ಶುಭ ಅಶುಭ ಅಂತ ಹೇಳಕ್ಕಾಗಲ್ಲ. ಒಂದು. ಎರಡನೇದು, ಲಗ್ನಾಧಿಪತಿ ಕೇಂದ್ರ ಸ್ಥಿತವಾಗಿದೆ. ಮತ್ತಿನ್ನೇನಾಗಿದೆ ಲಗ್ನಾಧಿಪತಿ? ವಕ್ರಿ ಆದ್ರೆ ಏನಾಗುತ್ತೆ? ವಕ್ರಿ ಆದ್ರೆ ಸ್ಟ್ರಾಂಗ್ ಆಗುತ್ತಾ, ವೀಕ್ ಆಗುತ್ತಾ? ವೆರಿ ಸಿಂಪಲ್. ಏನು ಸರ್, ಶನಿ ವರ್ಗೋತ್ತಮ 17 ಡಿಗ್ರಿ ಇದ್ದಾನೆ. ಸ್ಥಿರ ರಾಶಿ 17 ವರ್ಗೋತ್ತಮ ಇಲ್ಲ. 16 ಡಿಗ್ರಿ 40 ನಿಮಿಷದ ಮೇಲೆ ವರ್ಗೋತ್ತಮ ಇಲ್ಲ. 16 ಡಿಗ್ರಿ 40 ನೀವು ಟ್ರೈ ಮಾಡಿದ್ದು ಬಹಳ ಖುಷಿ. 16 ಡಿಗ್ರಿ 40 ನಿಮಿಷ ಆದ್ಮೇಲೆ ವರ್ಗೋತ್ತಮ ಇಲ್ಲ. ಮಧ್ಯದ ಸ್ಥಿರ ರಾಶಿಯ ಮಧ್ಯದ ಪಾದ, ಸ್ಥಿರ ರಾಶಿಯ ಮಧ್ಯದ ಪಾದ
ರೋಹಿಣಿ ನಕ್ಷತ್ರ 2ನೇ ಪಾದ ಆಗುತ್ತೆ ನಿಮಗೆ. ನೋಡ್ಕೊಳ್ಳಿ, ಇದು ರೋಹಿಣಿ ನಕ್ಷತ್ರ 3ನೇ ಪಾದದಲ್ಲಿದೆ, ಹೌದಾ? ಹ್ಮ್ ಡಿಗ್ರಿ ನೋಡ್ತಿದ್ದಂಗೆನೆ ಹೇಳ್ಬಿಡ್ಬೇಕು. ಅದು 16 ಡಿಗ್ರಿ ಆದಾಗ ಕನ್ಫ್ಯೂಷನ್ ಆಗುತ್ತೆ. 16 ಡಿಗ್ರಿ 40 ನಿಮಿಷ ಒಳಗಿದೆಯಾ ಇಲ್ಲ 16 ಡಿಗ್ರಿ 40 ನಿಮಿಷದ ಮೇಲಿದೆಯಾ, ಅವಾಗ ಕನ್ಫ್ಯೂಷನ್. 17 ಡಿಗ್ರಿ ಅಂದ್ರೆ ಅದು 3ನೇ ಪಾದನೆ. ಆಯ್ತು, ಇರ್ಲಿ ಇರ್ಲಿ. ಈಗ ಕಮಿಂಗ್ ಬ್ಯಾಕ್ ಅಗೈನ್ ಟು ಏನು ವಕ್ರಿಗೆ ಏನೋ ಹೇಳಿದ್ರು, ಯಾರ್ಯಾರ ಏನೋ ಹೇಳಿದ್ರು, ಏನು 1 by 1 ಹೋಗೋಣ. ಫಲ ನಿಧಾನ ಅಂತ ಇದೆ ಆತರ. ಸರ್ ನೀವು ಹೇಳೋದಕ್ಕೆ ನಾನು ಏನು ಅಬ್ಜೆಕ್ಷನ್ ಮಾಡಲ್ಲ, ಅಂದ್ರೆ ಒಂದು ಪ್ರೂಫ್ ಬೇಕಲ್ಲ. ವಕ್ರಿ ಇದ್ರೆ ಗ್ರಹಗಳು ಆ ಆ ಗ್ರಹದ ಕಾರಕತ್ವ ಡಬಲ್ ಆಗುತ್ತೆ ಗುರುಗಳೇ. ಅವ್ರು ಕೆಲಸ ಮಾಡೋದಂದ್ರೆ ಡಬಲ್ ವಕ್ರಿ ಇದು ಬರ್ಕೊಳ್ಳಿ ಎಲ್ಲರೂ, ವಕ್ರಿ ಗ್ರಹಗಳಿಗೆ. ಮತ್ತೆ ಇದನ್ನ ಯಾರು ತಪ್ಪು ಆನ್ಸರ್ ಮಾಡಬೇಡಿ. ವಕ್ರಿ ಗ್ರಹಗಳು ವಕ್ರಿ ಆದಾಗ ಅವುಗಳಿಗೆ ರಶ್ಮಿ ಬಲ ಹೆಚ್ಚಾಗುತ್ತೆ. ರಶ್ಮಿ ಬಲ ಹೆಚ್ಚಾಗುತ್ತೆ. ನಂಬರ್ 1, ಗ್ರಹಗಳು ವಕ್ರಿ ಆದಾಗ ಅವುಗಳಿಗೆ ರಶ್ಮಿ ಹುಡುಗಿ ಹೆಸರು ರಶ್ಮಿಕಾ ಮಂದಣ್ಣ, ರಶ್ಮಿ ರಶ್ಮಿ ಬಲ ಹೆಚ್ಚಾಗುತ್ತೆ. ನಂಬರ್ 1. ಎರಡನೇದು, ಅವರು ಅನ್ಕನ್ವೆನ್ಷನಲ್ ಆಗಿ ಯೋಚನೆ ಮಾಡ್ತಾರೆ, ಅಂದ್ರೆ ಆರ್ಥೋಡಾಕ್ಸ್ ಆಗಿರಲ್ಲ, ಯಾರೋ ಹೇಳಿದ್ನೇ ಫಾಲೋ ಮಾಡಲ್ಲ. ಯಾಕೆ ಆ ರೀತಿ, ಇನ್ಯಾವ ರೀತಿ ಯಾಕೆ ಇರಬಾರ್ದು, ಬೇರೆ ರೀತಿ ಯಾಕೆ ಇರಬಾರ್ದು ಅಂತ ಯೋಚನೆ ಮಾಡ್ತಾರೆ. ಅಂದ್ರೆ ಅವರು ಏನ್ ಮಾಡ್ತಾರೆ, ಕ್ವಶನ್ ಮೇಲೆ ಕ್ವಶನ್ ಮಾಡ್ತಾರೆ ಗುರುಗಳೇ. ಭಿನ್ನವಾಗಿ ಯೋಚನೆ ಮಾಡ್ತಾರೆ. ನೆಗೆಟಿವ್ ಆಗಿ ತಗೋಬಾರ್ದು. ಅವರು ಭಿನ್ನವಾಗಿ ಯೋಚನೆ ಮಾಡ್ತಾರೆ. ಭಿನ್ನತೆ ಇರುತ್ತೆ. ಭಿನ್ನವಾಗಿ ಯೋಚನೆ ಮಾಡ್ತಾರೆ. ಥಿಂಕಿಂಗ್ ಔಟ್ ಆಫ್ ದ ಬಾಕ್ಸ್. ಭಿನ್ನವಾಗಿ ಯೋಚನೆ ಮಾಡಿ ವಿಚಾರನ ಕರೆಕ್ಟ್ ಇದ್ರೆ ಭಿನ್ನ ಅಲ್ಲ, ವಿಭಿನ್ನವಾಗಿ. ಆಯ್ತು, ಭಿನ್ನವಾಗಿ ಎಲ್ಲ ಯೋಚನೆ ಮಾಡ್ತಾರೆ. ನಿಮ್ದೆಲ್ಲ ಆನ್ಸರ್ ಕರೆಕ್ಟ್. ಸೊ ಹಾಗಾಗಿ ಇದು ವಕ್ರಿ ಇರದೆ ಒಂದು, ವಕ್ರಿ ಇದ್ರೆ ಲಗ್ನಾಧಿಪತಿ ವಕ್ರಿ ಇದ್ರೆ ಆ ಬೇಸಿಕ್ ಪರ್ಸನಾಲಿಟಿನೇ ಅವರು ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡ್ತಾರೆ, ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ, ಎಲ್ಲ ನಿಜ. ನಂತರ ನೆಕ್ಸ್ಟ್ ಇನ್ನೇನ್ ಪಾಯಿಂಟ್, ಯಾವುದೇ ಗ್ರಹ ವಕ್ರ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಕಾರಕತ್ವದಲ್ಲಿ ಅವ್ರಿಗೆ ತುಂಬಾ ಹಠ ಇರುತ್ತೆ. ಇಲ್ಲ ಹಠ ಇರುತ್ತೆ ಅನ್ನೋ ತರದಲ್ಲಿ ತಗೊಳೋದಕ್ಕಿಂತ ಈಗ ಆಲ್ರೆಡಿ ಹೇಳಿದೀವಲ್ಲ, ಅದು ಬೆಸ್ಟ್. ಹಠ ಅನ್ನೋದು ಅದು ಈ ತರದಲ್ಲಿ ಹೇಳ್ಬೋದು. ಗ್ರಹಗಳು ಸ್ಥಿರ ರಾಶಿಯಲ್ಲಿದ್ದಾಗ ಅವರು ಸ್ವಲ್ಪ ಹಠ ಇರ್ಬೋದು ಅಷ್ಟೇ ಹೊರತು, ಸ್ಥಿರ ರಾಶಿ ಭೂತತ್ವ ರಾಶಿಗಳಲ್ಲಿದ್ದಾಗ, ಈ ಲಗ್ನಾಧಿಪತಿ ಸ್ಥಿರ ರಾಶಿ ಪ್ಲಸ್ ಭೂತತ್ವ ರಾಶಿಲೇ ಇರೋದ್ರಿಂದ ಆ ವ್ಯಕ್ತಿ ಒಂದ್ಸರಿ ಡಿಸಿಷನ್ ತಗೊಂಡ್ರೆ ಚೇಂಜ್ ಮಾಡಲ್ಲ. ಅದು ಸರಿನೋ ತಪ್ಪೋ, ಡಿಸಿಷನ್ ತಗೊಂಡ್ರೆ ಚೇಂಜ್ ಮಾಡಲ್ಲ. ಇದು ಭೂತತ್ವ. ಇದನ್ನ ತಿಳ್ಕೊಳ್ಳಿ ಇಲ್ಲ ಬರ್ಕೊಳ್ಳಿ, ನಿಮಗ್ ಬಿಟ್ಟಿದ್ದು. ಭೂತತ್ವ ಪ್ಲಸ್ ಸ್ಥಿರ ರಾಶಿ ಎರಡು ಆದ್ರೆ ಅದು ಸರಿ ಇರ್ಲಿ ತಪ್ಪಿರ್ಲಿ, ಡಿಸಿಷನ್ ತಗೊಂಡ್ರೆ ಮುಗೀತು. ಸ್ಥಿರ ಮತ್ತು ಅಗ್ನಿತತ್ವ ಆದ್ರೆ ಅವರು ಸ್ವಲ್ಪ ಬಹಳ ಲಾಜಿಕ್ ಆಗೇನೆ ಡಿಸಿಷನ್ ತಗೋತಾರೆ. ಸೊ ಹಂಗಾಗಿ ಅದನ್ನು ಫಿಕ್ಸ್ಡ್ ಆಗೇ ಇರ್ತದೆ, ಚೇಂಜ್ ಮಾಡಲ್ಲ. ಅಂದ್ರೆ ಆ ಡಿಸಿಷನ್ ಒಪ್ಪುವಂತದ್ದೇ ಇರ್ತದೆ. ಇನ್ನು ಭೂತತ್ವ ಸ್ಥಿರ ರಾಶಿ ಜಲತತ್ವನ ಎಲ್ಲರನ್ನು ಕನ್ಸಿಡರೇಷನ್ ತಗೊಂಡು ಅವರು ಆ ಫರ್ಮ್ ಡಿಸಿಷನ್ ತಗೋತಾರೆ. ಈ ಎಲ್ಲಾ ಸ್ಥಿರ ರಾಶಿ ಲಗ್ನದವರು ಇಲ್ಲ ಲಗ್ನಾಧಿಪತಿ ಸ್ಥಿರ ರಾಶಿಗೆ ಹೋಗಿದ್ರೆ ಎಲ್ಲ ಸ್ಥಿರ ಲಗ್ನದವ್ರಿಗೂ ಹೇಳ್ತಿರೋದು ನಾನು. ಅಂದ್ರೆ ಋಷಭ ಲಗ್ನ ಇರ್ಬೋದು, ಸಿಂಹ ಲಗ್ನ ಇರ್ಬೋದು, ವೃಶ್ಚಿಕ ಲಗ್ನ ಇರ್ಬೋದು, ಕುಂಭ ಲಗ್ನ ಇರ್ಬೋದು. ಸೊ ನಿಮಗೆ ಮೊದಲನೇ ಹೇಳಿದ್ದು ಋಷಭ ಲಗ್ನ ಪೃಥ್ವಿ ತತ್ವ ರಾಶಿ ಸ್ಥಿರ ಲಗ್ನ. ಹಾಗಾಗಿ ಅವರು ಸರಿನಾ ತಪ್ಪ ಒಂದ್ಸರಿ ಡಿಸಿಷನ್ ತಗೊಂಡ್ರೆ ಚೇಂಜ್ ಮಾಡಲ್ಲ. ನಂಬರ್ 1. ನೆಕ್ಸ್ಟ್ ಸ್ಥಿರ ರಾಶಿ ಅಂದ್ರೆ ಸ್ಥಿರ ಲಗ್ನ ಮ್ಯೂಟ್ ಮಾಡ್ಕೊಳ್ಳಿ. ಸಿಂಹ ಲಗ್ನ ಸ್ಥಿರ ಲಗ್ನ ಅಗ್ನಿತತ್ವ ರಾಶಿ ಅವರು ಲಾಜಿಕಲ್ ಆಗಿ ಡಿಸಿಷನ್ ತಗೋತಾರೆ. ಅಂದ್ರೆ ಫರ್ಮ್ ಅಂದ್ರೆ ಇದು ಏನ್ ಡಿಸೈಡ್ ಮಾಡ್ತಾರೆ ಅದನ್ನ ಚೇಂಜ್ ಮಾಡಲ್ಲ. ಇನ್ನು ವೃಶ್ಚಿಕ ಲಗ್ನ ಸ್ಥಿರ ರಾಶಿ ಜಲತತ್ವ, ಅವರು ಎಲ್ಲರನ್ನೂ ಗಮನದಲ್ಲಿ ಇಟ್ಕೊಂಡು ಅವರು ಡಿಸಿಷನ್ ತಗೋತಾರೆ. ಅವರು ಒಂದ್ಸರಿ ಡಿಸಿಷನ್ ತಗೊಂಡ್ರೆ ಚೇಂಜ್ ಮಾಡಲ್ಲ. ಇನ್ನು ಕುಂಭ ಲಗ್ನ ಇವರು ವಾಯುತತ್ವ ಮತ್ತು
ಬಹಳ ಇವರ ಡಿಸಿಷನ್ ಬಹಳ ಅಕ್ಸೆಪ್ಟಬಲ್ ಆಗಿರ್ತದೆ ಎಲ್ಲರಿಗೂ, ಎಲ್ಲ ಫ್ಲೆಕ್ಸಿಬಲ್ ಆಗಿರ್ತದೆ. ಹಾಗಾಗಿ ಋಷಭದಿಂದ ನೀವು ಕುಂಭವರೆಗೆ ಹೋಗೋವರೆಗೆ ಲಗ್ನದಿಂದ ಲಗ್ನಕ್ಕೆ ಡಿಸಿಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ತಗೋಬಹುದು. ಕಡಿಮೆ ಅಂದ್ರೆ ವೃಷಭ ಲಗ್ನ, ಅದಕ್ಕಿಂತ ಬೆಟರ್ ಸಿಂಹ ಲಗ್ನ, ಅದಕ್ಕಿಂತ ಬೆಟರ್ ವೃಶ್ಚಿಕ ಲಗ್ನ, ಅದಕ್ಕಿಂತ ಬೆಟರ್ ಕುಂಭ ಲಗ್ನ. ಇಲ್ಲಿ ಏನಾಗಿದೆ, ಕುಂಭ ಲಗ್ನದ ಒಂದು ಆಸ್ಪೆಕ್ಟ್, ಕುಂಭ ಲಗ್ನಾಧಿಪತಿ ವೃಷಭಕ್ಕೆ ಬಂದಿರಲಾಗಿ ಇವರು ಕುಂಭ ಲಗ್ನದಂಗೆ ಡಿಸಿಷನ್ ತಗೊಳಲ್ಲ. ಋಷಭ ಏನು ಆ ಲಗ್ನದಂಗೆನೆ, ಯಾಕೆಂದ್ರೆ ಶನಿ ಅಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿರೋದ್ರಿಂದ ಆ ಲಗ್ನದ ಪ್ರಭಾವ ಅಂದ್ರೆ ಆ ಒಂದು ಭಾವದ ಪ್ರಭಾವ ಅಂದ್ರೆ ಆ ಭೂತತ್ವ ಮತ್ತು ಸ್ಥಿರ ಈ ಸ್ವಭಾವಗಳು ಜಾಸ್ತಿ ಪ್ರಭಾವ ಬೀರೋದ್ರಿಂದ ಕುಂಭದ ಏನು ಸ್ಥಿರ ಮತ್ತು ವಾಯು ತತ್ವ ಪ್ರಭಾವ ಅಷ್ಟು ಬೀರಲ್ಲ, ಕಡಿಮೆ ಆಗುತ್ತೆ. ಇದು ಯಾವಾಗ್ಲೂ ಗ್ರಹಗಳು ಎಲ್ಲಿಂದ ಎಲ್ಲಿಗೆ ಹೋಗ್ತವೆ, ಅಧಿಪತ್ಯ ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ತವೆ, ಆರೂಢ ಅಂತೀವಿ ನಾವು ಜೈಮಿನಿಲಿ, ನಮ್ಮ ಪರಾಶರದಲ್ಲಿ ಭಾವಾತ್ ಭಾವ ಅಂತೀವಿ. ಆ ರೀತಿ ಹೋದಾಗ ಆ ಕಾರಕತ್ವಗಳು ಮಾಡಿಫೈ ಆಗುತ್ತೆ, ಬದಲಾಗಲ್ಲ, ಚೇಂಜ್ ಆಗಲ್ಲ, ಮಾಡಿಫೈ ಆಗುತ್ತೆ. ಆಯ್ತಾ? ಸೊ ಇದು ಒಂದು ವಿಚಾರ. ಏನು, ಈ ಕುಂಭ ಲಗ್ನದವರು ಬಹಳ ವೆರಿ ಗುಡ್ ಡಿಸಿಷನ್ ತಗೊಳ್ಳೋರು ಆದ್ರೂ ಈಗ ಲಗ್ನಾಧಿಪತಿ ವೃಷಭಕ್ಕೆ ಭೂತತ್ವ ಅಂದ್ರೆ ಮೋರವರ್ ಅದು ಅಲ್ಲಿ ಕೂತಿರೋದ್ರಿಂದ ಸ್ವಲ್ಪ ಮೆಟೀರಿಯಲಿಸ್ಟಿಕ್ ಇಂಟ್ರೆಸ್ಟ್ ಜಾಸ್ತಿ ಅವ್ರಿಗೆ. ಆಯ್ತು, ನೆಕ್ಸ್ಟ್ ಪಾಯಿಂಟ್ ಹೇಳಿ. ವಕ್ರೀದ್ ಆಯ್ತು, ನೆಕ್ಸ್ಟ್ ಪಾಯಿಂಟ್. ಸರ್, ಶನಿ ಚಂದ್ರ ನಕ್ಷತ್ರದಲ್ಲಿ, ನಕ್ಷತ್ರ ಬದಲಾವಣೆ. ವಾಯ್ಸ್ ಕ್ಲಿಯರ್ ಇಲ್ಲ, ದಯವಿಟ್ಟು ಸ್ವಲ್ಪ ಇದು ಮಾಡ್ಕೊಂಡು ಮಾತಾಡಿ ಪ್ಲೀಸ್. ಸರ್, ಶನಿ ಚಂದ್ರ ನಕ್ಷತ್ರದಲ್ಲಿ, ಶನಿ ನಕ್ಷತ್ರದಲ್ಲಿ ನಕ್ಷತ್ರ ಬದಲಾವಣೆ ಆಗಿದೆ. ವೆರಿ ಗುಡ್. ಅದಕ್ಕೆ ಆಮೇಲೆ ಬರೋಣ. ಇನ್ನು ಸ್ವಲ್ಪ ಬೇಸಿಕ್ಸ್ ಹೋಗೋಣ. ನಕ್ಷತ್ರ ಪರಿವರ್ತನೆ ಒಳ್ಳೆ ಪಾಯಿಂಟ್ ನೀವು ಹೇಳಿದ್ರಿ, ಅದಕ್ಕೆ ಆಮೇಲೆ ಬರೋಣ. ಇನ್ನೂ ಸ್ವಲ್ಪ ಬೇಸಿಕ್ಸ್ ನೋಡೋಣ ಏನೇನು ಅಂತ. ಬೇಸಿಕ್ಸ್ ಎಲ್ಲ ಹೇಳಿ, ಯಾಕಂದ್ರೆ ಬೇಸಿಕ್ಸ್ ಇಂಪಾರ್ಟೆಂಟ್ ಅಲ್ವಾ. ಬೇಸಿಕ್ಸ್ ಬಿಟ್ರೆ ಪ್ರಿಡಿಕ್ಷನ್ ಕ್ವಾಲಿಟಿ ಕಡಿಮೆ ಆಗಿರುತ್ತೆ. ಲಗ್ನಕ್ಕೆ ಗುರು ದೃಷ್ಟಿ ಇದೆ. ಲಗ್ನಕ್ಕೆ ದೃಷ್ಟಿ 9ರ ಗುರು ದೃಷ್ಟಿ. ಆಮೇಲೆ ಅದಕ್ಕಿಂತ ಇನ್ನೂ ಬೇಸಿಕ್ ಆಗಿ ನೋಡ್ಬೇಕು. ಲಗ್ನಾಧಿಪತಿ ಲಗ್ನವನ್ನು ನೋಡ್ತಾ ಇದ್ದಾರೆ. ಯಾಕೆ ಪ್ರಾಬ್ಲಮ್? ಸ್ವಲ್ಪ ಮಾತಾಡಿ ಆಗ್ಲಿ ದಯವಿಟ್ಟು. ಏನೋ ಸ್ವಲ್ಪ ನಾನು ಟ್ರಾವೆಲ್ ಅಲ್ಲಿ ಇದ್ದೀನಿ ಅಂದ್ರೆ ಕಾರ್ ಓಡಿಸ್ತಾ ಇದೀನಿ ಅಷ್ಟೇ. ಇಲ್ಲೇ ಹೇಳಿ, ದಯವಿಟ್ಟು ಹೇಳಿ ಶ್ರೀನಿವಾಸ್, ಹೇಳಿ. ಲಗ್ನಾಧಿಪತಿ ಲಗ್ನ ನೋಡ್ತಾ ಇದ್ದೇನೆ. ವೆರಿ ಗುಡ್. ಇದೇ ಬೇಕಾಗಿದ್ದು ನನಗೆ. ಏನಂದ್ರೆ ಫಸ್ಟ್ ನಾವು ಲಗ್ನಾಧಿಪತಿನೇ ಲಗ್ನವನ್ನ ನೋಡ್ತಿದ್ದಾಗ ಲಗ್ನ ಏನಾಗುತ್ತೆ? ಒಂದೇ ನಿಮಿಷ ರಾಜವ್ರೆ, ಒಂದು ಕ್ಲಾಸ್ ತಗೋತಾ ಇದೀನಿ. ಒಂದು 2 ನಿಮಿಷ ಮಾಡ್ತೀನಿ ನಾನು, ಒಂದು 5 ನಿಮಿಷ ಪ್ಲೀಸ್. ಸೊ ಲಗ್ನಾಧಿಪತಿನೇ ಲಗ್ನವನ್ನ ನೋಡ್ತಾ ಇದ್ರೆ ಲಗ್ನ ಬಲಿಷ್ಠ. ಎಷ್ಟನೇ ಹಲೋ, ಕೇಳ್ತಾ ಇಲ್ವಾ? ಕೇಳಿಸ್ತಾ ಇದೆಯಾ ಇಲ್ವಾ? ಕೇಳಿಸ್ತಾ ಇದೆ ಸರ್. ಹಾ, ಸೊ ಇಲ್ಲಿ ಲಗ್ನಾಧಿಪತಿ ಲಗ್ನವನ್ನ ನೋಡ್ತಾ ಇದೆ ಎಷ್ಟನೇ ದೃಷ್ಟಿಯಲ್ಲಿ? 4ನೇ ದೃಷ್ಟಿಯಲ್ಲಿ. 10ನೇ ದೃಷ್ಟಿ. ಶನಿಗೆ 3, 7, 10 3 ದೃಷ್ಟಿ ಇದೆ. ಹಾಗಾಗಿ ತನ್ನ 3ನೇ ದೃಷ್ಟಿಯಲ್ಲಿ ನೋಡ್ತಾ ಇದ್ದೆ. ರಾಶಿ ಮತ್ತು ಲಗ್ನವನ್ನು ಎರಡನ್ನೂ ಲಗ್ನಾಧಿಪತಿ ನೋಡ್ತಾ ಇದ್ದೀರಿ, ಕರೆಕ್ಟಾ? ಲಗ್ನ ಬಲಿಷ್ಠ ಆಯ್ತು, ಕರೆಕ್ಟ್? ನಂತರ ಇನ್ನೇನು ಶನಿ ಲಗ್ನಾಧಿಪತಿ ಬಗ್ಗೆ ಇನ್ನೇನಾರು ಇದೆಯಾ ನೋಡಿ. ಹಾಗೆ ಲಗ್ನಾಧಿಪತಿ ಬಗ್ಗೆನೇ ಒಂಚೂರು ಕ್ಲೂ ಕೊಡಿ, ಏನಿದೆ? ಲಗ್ನಾಧಿಪತಿ ಮಿತ್ರ ಸ್ಥಾನದಲ್ಲಿದ್ದಾನೆ ಮತ್ತು ಮಿತ್ರನ ದೃಷ್ಟಿ ಲಗ್ನದ ಮೇಲೂ ಇದೆ. ಹಲೋ, ಹೇಳಿ. ಲಗ್ನಾಧಿಪತಿ ಚತುರ್ಥ ಸ್ಥಾನದಲ್ಲಿದ್ದು ಮಿತ್ರ ಸ್ಥಾನದಲ್ಲಿದ್ದಾನೆ ಮತ್ತು ಲಗ್ನದ
ಆ ರಾಶಿಯಾಧಿಪತಿ ಏನು ಸ್ಥಿತನಾಗಿದ್ದಾನೆ, ಶುಕ್ರನ ದೃಷ್ಟಿ ಶನಿ ಮೇಲಿದೆ. ಲಗ್ನಾಧಿಪತಿ ಸ್ಥಿತ ರಾಶ್ಯಾಧಿಪತಿ ರಾಶಿಯಾಧಿಪತಿ ದೃಷ್ಟಿ ಲಗ್ನಾಧಿಪತಿ ಮೇಲಿದೆ. ಯಾರೋ ಮ್ಯೂಟ್ ಮಾಡ್ಕೊಂಡಿಲ್ಲ, ಗಲಾಟಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆ, ದಯವಿಟ್ಟು ಮಾಡ್ಕೊಳ್ಳಿ. ಲಗ್ನಾಧಿಪತಿ ದೃಷ್ಟಿ ಶನಿ ಮೇಲೆ ಇದೆ ಗುರುಗಳ. ಯಾವ ದೃಷ್ಟಿ? ಕುಜನ ದೃಷ್ಟಿ ಶನಿ ಮೇಲಿದೆ ಅಂತ. ಲಗ್ನದಲ್ಲಿ ಕುಜ ಇದಾನಲ್ಲ, ಕುಜನ ದೃಷ್ಟಿ ಶನಿ ಮೇಲಿದೆ ಅಂತ. ಅದಕ್ಕೆ ಏನ್ ಹೇಳ್ಬೇಕು ಬೆಟರ್ ಅಂದ್ರೆ, ಮಂಗಳ ಮತ್ತು ಶನಿ ಪರಸ್ಪರ ಒಬ್ರನ್ನೊಬ್ರು ನೋಡ್ತಾ ಇದ್ದಾರೆ. ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು, ಬ್ಯಾಕ್ ಗ್ರೌಂಡ್ ಗಲಾಟೆ ಇರಬಾರ್ದು. ಬ್ಯಾಕ್ ಗ್ರೌಂಡ್ ದಯವಿಟ್ಟು ಗಲಾಟೆ ಇಟ್ಕೋಬೇಡಿ. ನೀವು ಸೈಲೆಂಟ್ ಜಾಗದಲ್ಲಿ ದಯವಿಟ್ಟು ಕ್ಲಾಸ್ ಅಟೆಂಡ್ ಮಾಡಿ, ಯಾಕಂದ್ರೆ ಮಾತಾಡ್ಬೇಕಾಗತ್ತೆ. ಡಿಸ್ಕಷನ್ ಇದ್ರೆ ನಿಮ್ಗೂ ಕಲಿತೀರಿ, ಪ್ಲೀಸ್. ಓಕೆ, ಸೊ ನೀವೆಲ್ಲ ಹೇಳಿದ್ದು ಕರೆಕ್ಟು. ಈ ರೀತಿ ಹೇಳಿದ್ರೆ ಬೆಟರ್ ಅಂತ ನಾನು ಹೇಳ್ತಾ ಇದ್ದೀನಿ. ಶನಿ ಮತ್ತು ಮಂಗಳ ಪರಸ್ಪರ ಒಬ್ರನ್ನೊಬ್ರು ನೋಡ್ತಾ ಇದ್ದಾರೆ. ಇದನ್ನ ಯಾಕೆ ಹೇಳ್ಬೇಕು ಅಂದ್ರೆ, ಶನಿ ಮತ್ತು ಮಂಗಳ ಯುತಿ ಮತ್ತೆ ಶನಿ ಮತ್ತು ಮಂಗಳ ಪರಸ್ಪರ ದೃಷ್ಟಿಸಿದ್ರೆ ಒಂದು ಬಹಳ ಅಗ್ರೆಸಿವ್ ಫಾಸ್ಟ್ ಪ್ಲಾನೆಟ್. ಯಾರು ಮಂಗಳನ ಕಾರಕತ್ವದಲ್ಲಿ ಇರ್ತಾರೆ, ಮಂಗಳ ಮೇಷ ವೃಶ್ಚಿಕ ಲಗ್ನದವ್ರು ಇರ್ತಾರೆ, ಅವರು ಬಹಳ ಕ್ವಿಕ್ ಟೆಂಪರ್, ಒಂದ್ ಸ್ವಲ್ಪ ಫಾಸ್ಟ್, ಆಯ್ತಾ. ಫಾಸ್ಟ್ ಮೂವಿಂಗ್ ಪ್ಲಾನೆಟ್ ಅಲ್ಲದೆ ಇರ್ಬೋದು ಮಂಗಳ, ಬಟ್ ಕಂಪೇರ್ ಟು ಶನಿ ಅದು ಫಾಸ್ಟ್ ಮೂವಿಂಗ್. ಅಲ್ಲಿಂದ ಬಂದ್ರೆ ಶನಿ ಇರೋದ್ರಲ್ಲೇ ಸ್ಲೋ ಮೂವಿಂಗ್, ಮಂದ. ಸೂರ್ಯಪುತ್ರ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಾಚಾರ ಪ್ರಸನ್ನಾತ್ಮ ಪೀಡಾಂ ಹರತತೆ ಶನಿ ಅಂತ ನಮ್ದು ಶನಿ ಭಗವಾನ್ ಪೀಡಾ ಪರಿಹಾರ ಮಂತ್ರದಲ್ಲಿ ಮಂದಾಚಾರ ಅಂತ ಹೇಳ್ತೀವಿ. ಸೊ ಹಂಗಾಗಿ ಈ ಆಕ್ಸಿಡೆಂಟ್ಸ್ ಅಂದ್ರೆ ಒಂದು ಫಾಸ್ಟ್ ಮೂವಿಂಗ್ ಆಬ್ಜೆಕ್ಟ್ಗೆ ಒಂದು ಅಡ್ಡ ಏನಾದ್ರು ಬಂದ್ರೆ ಅವಾಗ ಅದು ತಡೆದ್ರೆ ಅವಾಗ ಆಕ್ಸಿಡೆಂಟ್ ಅಂತೀವಿ. ಅದನ್ನೇ ಆಕ್ಸಿಡೆಂಟ್ ಅಂತೀವಿ. ಅಂದ್ರೆ ವೆಹಿಕುಲರ್ ಆರ್ ಈವನ್ ಫ್ಯಾಕ್ಟ್ರಿ ಆಲ್ ಇದೆಲ್ಲ ಆಕ್ಸಿಡೆಂಟ್ ಅದ್ ಹೇಳ್ತೀವಲ್ಲ. ಹಂಗಾಗಿ ಅದು ಒಂದಿದೆ. ಜೊತೆಗೆ ಲಗ್ನದಲ್ಲಿ ಮಂಗಳ ಇರೋದು ಸ್ವಲ್ಪ ಏನೋ ವ್ಯಕ್ತಿ ಬಂದು ಕೋಪ ಜಾಸ್ತಿ, ಕೋಪ, ಫೈರಿ ಪ್ಲಾನೆಟ್ ಅಂಡ್ ಮೋರ್ ಓವರ್ ಮಂಗಳ ಒಂದು ಅಗ್ರೆಸಿವ್ ಪ್ಲಾನೆಟ್. ಹಾಗಾಗಿ ಅದನ್ನ ಒಂದು ಕನ್ಸಿಡರೇಷನ್ ತಗೋಬೇಕು. ಹಾಗೆ ಉದಯ್ ಅವ್ರು ಹೇಳ್ದಂಗೆ ಶನಿ ಸ್ಥಿತ ರಾಶ್ಯಾಧಿಪತಿ ತನ್ನ 4ನೇ ಭಾವವನ್ನು ನೋಡ್ತಾ ಇದೆ ಮತ್ತು ಅಲ್ಲಿರುವಂತ ಶನಿ ಏನಾಗುತ್ತೆ ಲಗ್ನಾಧಿಪತಿ ಆಗುತ್ತೆ, ಅದನ್ನ ನೋಡ್ತಾ ಇದೆ. ಶುಕ್ರ ಬಂದು ಶನಿಗೆ ಮಿತ್ರನೇ, ಆದ್ರೆ ತಾತ್ಕಾಲಿಕ ಮಿತ್ರತ್ವ ಇಲ್ಲದೆ ಇರೋದ್ರಿಂದ ಸಮಕ್ಷೇತ್ರದಲ್ಲಿ ಇದೆ ಶನಿ. ಅವ್ರು ಹೇಳಿದ್ರೆ ಮಿತ್ರ ಕ್ಷೇತ್ರ ಅಂತ, ಅಂದ್ರೆ ನೈಸರ್ಗಿಕವಾಗಿ ಮಿತ್ರರು, ಬಟ್ ಇಲ್ಲಿ ತಾತ್ಕಾಲಿಕವಾಗಿ ಶತ್ರು ಆಗಿರೋದ್ರಿಂದ ಸೊ ಸಮಕ್ಷೇತ್ರದಲ್ಲಿ ಇದೆ. ಇಲ್ಲಿ ರಾಶಿ ಕುಂಡಲಿಯಲ್ಲಿ ಶನಿ ಸಮಕ್ಷೇತ್ರದಲ್ಲಿ ಸುಖ ಭಾವದಲ್ಲಿ ಕೂತಿದೆ. ಯಾವ ಭಾವದಲ್ಲಿ ಕೂತಿದೆ? ನಾಲ್ಕರ ಸುಖಭಾವ. ಸುಖಭಾವ ಅಂದ್ರೆ ಈ ವ್ಯಕ್ತಿ ಸುಖ ಪಡ್ಕೋತಾರೆ ಪ್ಲಸ್ ಸುಖವನ್ನು ಬಯಸ್ತಾರೆ. ಸುಖವನ್ನು ಇವ್ರಿಗೆ ಇರ್ತದೆ ಯಾವಾಗ ಆ ದಶಾಭುಕ್ತಿಗಳು ಬಂದಾಗ, ಲಗ್ನಾಧಿಪತಿ ದಶಾಭುಕ್ತಿ. ಹಾಗೆ ಚತುರ್ಥಾಧಿಪತಿ, ಯಾಕೆ ಅಂದ್ರೆ ಚತುರ್ಥಾಧಿಪತಿ ಶುಕ್ರ ಚತುರ್ಥ ಸ್ಥಾನವನ್ನು ಮತ್ತು ಲಗ್ನಾಧಿಪತಿಯನ್ನು ನೋಡ್ತಾ ಇದ್ದಾರೆ. ಆ ಸಮಯದಲ್ಲಿ ಇವ್ರಿಗೆ ಸುಖ ಬರುತ್ತೆ. ಸುಖವನ್ನು ಇವರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಸುಖನು ಸಿಗುತ್ತೆ ಇವ್ರಿಗೆ, ಬಟ್ ಆ ದಶಾಭುಕ್ತಿ ಬರಬೇಕು. ಆಯ್ತು, ಅಲ್ಲಿಗೆ ಲಗ್ನಾಧಿಪತಿಗೆ ಸಂಬಂಧಪಟ್ಟ ಕೆಲವು ವಿಚಾರಗಳಾಯ್ತು. ಇನ್ನೊಂದು ವಿಚಾರನ ಹೇಳ್ಬಿಡ್ತೀನಿ. ಇಲ್ಲಿ ಪಂಚಮಾಧಿಪತಿ ಯಾರು? ಬುಧ ಪಂಚಮಾಧಿಪತಿ. ಲಗ್ನಕ್ಕೆ ಮತ್ತೆ ಪಂಚಮಕ್ಕೆ ಸಂಬಂಧ ಇದ್ರೆ ಅದು ಒಂದು ಒಳ್ಳೆ ಯೋಗ ಅಂತ ಹೇಳ್ತೀವಿ ನಾವು. ಲಗ್ನಕ್ಕೆ ಮತ್ತು ಪಂಚಮಕ್ಕೆ ಸಂಬಂಧ ಇದ್ರೆ ಅದು ಒಳ್ಳೆ ಯೋಗ ಅಂತ ಹೇಳ್ತೀವಿ. ಸೊ ಇಲ್ಲಿ ಲಗ್ನಾಧಿಪತಿ ಪಂಚಮಾಧಿಪತಿ ಪರಸ್ಪರ ದೃಷ್ಟಿಸ್ತಾ ಇದ್ದಾರೆ. ನವಮಾಧಿಪತಿ ಲಗ್ನಾಧಿಪತಿ ಪರಸ್ಪರ ದೃಷ್ಟಿಸ್ತಾ ಇದ್ದಾರೆ. ಸಪ್ತಮಾಧಿಪತಿ ಲಗ್ನಾಧಿಪತಿ ಪರಸ್ಪರ ದೃಷ್ಟಿಸ್ತಾ ಇದ್ದಾರೆ. ಸಪ್ತಮಾಧಿಪತಿ ನವಮಾಧಿಪತಿ ಪಂಚಮಾಧಿಪತಿ 5, 7, 9 ಅಧಿಪತಿಗಳು ಯುತಿ ಹೊಂದಿದ್ದಾರೆ. ಹೌದಾ? ಮತ್ತೆ ಗುರು ದ್ವಿತೀಯಾಧಿಪತಿ ತ್ರಿಕೋಣದಲ್ಲಿ ಪಂಚಮದಲ್ಲಿ ಇದ್ದು ತನ್ನ ಸ್ವಂತ ಭಾವವಾದ 11ನೇ ಭಾವವನ್ನು ನೋಡ್ತಾ ಇದೆ. ಇಲ್ಲಿ
ಲಗ್ನಾಧಿಪತಿ ತನ್ನ ಸ್ವಂತ ಭಾವವನ್ನು ನೋಡ್ತಾ ಐತೆ, ಚತುರ್ಥಾಧಿಪತಿ ಶುಕ್ರ ತನ್ನ ಸ್ವಂತ ಭಾವವನ್ನು ನೋಡ್ತಾ ಐತೆ, ಲಾಭಾಧಿಪತಿ ಗುರು ತನ್ನ ಸ್ವಂತ ಭಾವವನ್ನು ನೋಡ್ತಾ ಐತೆ. ಈ ಭಾವಗಳು ಸ್ವಲ್ಪ ಬಲಿಷ್ಠ, ಸ್ಟ್ರಾಂಗ್ ಅಂತಾನೆ ನೀವು ಗಣನೆಗೆ ತಗೊಳ್ಬೇಕು. ಮತ್ತೆ ಷಷ್ಠಾಧಿಪತಿ ಷಷ್ಠದಲ್ಲೇ ಇರೋದ್ರಿಂದ, ಆರನೇ ಅಧಿಪತಿ ಆರನೇ ಇರೋದ್ರಿಂದ ಏನ್ ಯೋಗ ಅದು? 6th ಲಾರ್ಡ್ ಇನ್ 6th ಹೌಸ್. ಏನ್ ಯೋಗ ಅಂತೀವಿ? ಹರ್ಷಯೋಗ. ಯೋಗ ಸರ್. ಹರ್ಷಯೋಗ. ಯೋಗ. 8ರಲ್ಲಿದ್ರೆ ಸರಳ ಯೋಗ, 12ರಲ್ಲಿದ್ರೆ ಅಂದ್ರೆ 6ನೇ ಅಧಿಪತಿ 6ರಲ್ಲಿದ್ರೆ ಹರ್ಷ ಯೋಗ, 8ನೇ ಅಧಿಪತಿ 8ರಲ್ಲಿದ್ರೆ ಸರಳ ಯೋಗ, 12ನೇ ಅಧಿಪತಿ 12ರಲ್ಲಿದ್ರೆ ವಿಮಲ ಯೋಗ. ಇದು ದುಸ್ಥಾನಾಧಿಪತಿಗಳು ದುಸ್ಥಾನದಲ್ಲೇ ಇದ್ದಾಗ ನಾವು ಹೇಳುವಂತ ಯೋಗಗಳು. ಇದನ್ನ ನೀವು ಬರ್ಕೊಂಡಿದ್ರೆ ಒಳ್ಳೇದು. 6ರ ಅಧಿಪತಿ 6ರಲ್ಲಿದ್ರೆ ಹರ್ಷ ಯೋಗ, 8ರ ಅಧಿಪತಿ 8ರಲ್ಲಿದ್ರೆ ಸರಳ ಯೋಗ, 12ರಲ್ಲಿದ್ರೆ ವಿಮಲ ಯೋಗ. ಓಕೆ, ಇದೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಮೇಡಮ್, ಯಾಕಂದ್ರೆ ಅದು ಬೇರೆಯವರಿಗೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನೀವು ನನಗೆ ಹೇಳಿದಿರಿ. ಸೊ ಯು ವಂಡರ್ಫುಲ್, ನೀವೆಲ್ಲ ಬಹಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ. ವೆರಿ, ನನಗೆ ಬಹಳ ಖುಷಿ ಆಯ್ತು. ಅಲ್ಲಿಂದ ಬಂದ್ರೆ ಈಗ ಮುಂದಕ್ಕೆ ಏನ್ ನೋಡ್ಬೇಕು? ಸರ್ ಇವಾಗ ಯಾವ ದೇಶ ನಡೀತಾ ಇದೆ ಅಂತ? ವೆರಿ ಗುಡ್, ವೆರಿ ಗುಡ್. ಹುಟ್ಟದಾಗ ಯಾವ ದೇಶ ಬೇಡವಾ? ಆ ಶನಿ ದಶೆ, ಆದ್ರೆ ಈಗ ನಡೀತಿರೋದು ಕೇತು ದಶೆ, ಗುರು ಭಕ್ತಿ. ಹುಟ್ಟಿದಾಗ ಯಾವ ದೇಶ? ಪುಷ್ಯ ನಕ್ಷತ್ರ ಶನಿ ದಶೆ ಸರ್. ನಕ್ಷತ್ರ ಬಂದು ಪುಷ್ಯ ನಕ್ಷತ್ರ ಎಷ್ಟನೇ ಪಾದ? 4ನೇ ಪಾದ. ಪುಷ್ಯ ನಕ್ಷತ್ರ 4ನೇ ಪಾದ. ಶನಿ ಮಹಾದಶೆ ಆಲ್ಮೋಸ್ಟ್ ಎಷ್ಟು ಎಷ್ಟು ಡಿಗ್ರಿ ಇದೆ ಅಂತ ನೋಡ್ಕೊಂಡ್ಬಿಟ್ರೆ ಇನ್ನೂ ಗೊತ್ತಾಗುತ್ತೆ. 15 ಡಿಗ್ರಿ ಅಂದ್ರೆ ಇನ್ನು 16 ಡಿಗ್ರಿ 40 ನಿಮಿಷಕ್ಕೆ ಆಶ್ಲೇಷ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ. ಅಂದ್ರೆ 1 ಡಿಗ್ರಿ 20 ನಿಮಿಷ, ಆಲ್ಮೋಸ್ಟ್ 1 ಡಿಗ್ರಿ 20 ನಿಮಿಷ ಅಷ್ಟೇ ಇದೆ. ಸೊ ಹಾಗಾಗಿ 1-2 ವರ್ಷ ಶನಿ ದಶೆ ಇತ್ತೇನೋ ಅಂತ ಒಂದು ಗೆಸ್ಸಿಂಗ್ ಮಾಡ್ಕೊಳ್ಳೋಣ, ಒಂದು ಅಪ್ರಾಕ್ಸಿಮೇಟ್ ಲೆಕ್ಕಾಚಾರ, ಆಕ್ಯುರೇಟ್ ಆಗಿ ಬೇಡ. ಆಯ್ತು, ವೆರಿ ಗುಡ್. ಆಯ್ತು, ಶನಿ ಮಹಾದಶೆ ಅಲ್ಲಿ ಅವ ಹುಟ್ಟಿದಾಗ ಚೆನ್ನಾಗಿರ್ತದ, ಚೆನ್ನಾಗಿರಲ್ವಾ? ಈ ಕಾನ್ಸೆಪ್ಟ್ ನನ್ಗೆ ಹೇಳ್ಬೇಕು. ಈಗ ಹೇಳಿ. ಅಷ್ಟು ಚೆನ್ನಾಗಿರಲ್ಲ ಸರ್, ಅಷ್ಟು ಕಾರಣ ಚೆನ್ನಾಗಿರಲ್ಲ. ಯಾಕೆ ಯಾಕೆ ಯಾಕೆ? ಸರ್ ಚೆನ್ನಾಗಿರುತ್ತೆ. ಕೃಷ್ಣ ಪಂಚಮಿ ಹುಟ್ಟಿರೋದು ಅಧಿದೇವತೆ ಬೃಹಸ್ಪತಿ ಗುರು, ಆದ್ರಿಂದ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಮೇಡಮ್ ಈಗ ದಶಾ ಆದ್ಮೇಲೆ ಹೇಳ್ಬೇಕು. ಈಗ ತಿಥಿ ಮೇಲೆ ಹೇಳೋದು ಅದು ಆಮೇಲೆ. ಅದು ಕೃಷ್ಣ ಪಂಚಮಿ ಅದೆಲ್ಲ ನಾನು ಒಪ್ಕೋತೀನಿ, ಇಲ್ಲ ಅಂತಲ್ಲ, ಅದಕ್ಕೆಲ್ಲ ಆಮೇಲೆ ಬರೋಣ. ತಿಥಿ ಮೇಲೆ ಹೆಂಗೆ ಏನು ಅಂತ ಹೇಳೋಣ. ಬಟ್ ಒಂದು ರೂಲ್ಸ್ ಬರ್ಕೊಳ್ಳಿ, ಯಾವಾಗ್ಲೂ ಬರ್ಕೊಳ್ಳಿ. ಉಡು ದಶಾನಾಥ. ಏನು ಉಡು ದಶಾನಾಥ ಅಂದ್ರೆ? ಜನ್ಮ ನಕ್ಷತ್ರನೇ ಆಗಿರೋದು. ಅಂದ್ರೆ ಹುಟ್ಟಿದಾಗ ಯಾವ ದಶೆ ನಡೀತಿರ್ತದೆ ಆ ದಶಾನಾಥ, ಉಡು ದಶಾನಾಥ. ಉಡು ದಶಾನಾಥ ಅಂದ್ರೆ ಈಗ ಇವರು ಪುಷ್ಯ ನಕ್ಷತ್ರದಲ್ಲಿ ಜನಿಸಿದರೆ ಪುಷ್ಯ ನಕ್ಷತ್ರದ ದಶಾನಾಥ ಬಂದು ಶನಿ. ಆ ರೀತಿ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದ್ರೆ ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತು. ಭರಣಿ ನಕ್ಷತ್ರ ಜನಿಸಿದ್ರೆ ಶುಕ್ರ, ಕೃತಿಕಾ ನಕ್ಷತ್ರದಲ್ಲಿ ರವಿ. ಈ ರೀತಿ ಯಾವ ನಕ್ಷತ್ರದಲ್ಲಿ ಯಾರ್ಯಾರು ಜನಿಸಿರ್ತಾರೆ ಆ ದಶಾನಾಥ ಕೇಂದ್ರ ತ್ರಿಕೋಣಗಳಲ್ಲಿ ಮತ್ತು 2 ಮತ್ತು 11ನೇ ಭಾವಗಳಲ್ಲಿ ಸ್ಥಿತರಾಗಿದ್ರೆ ಆ ವ್ಯಕ್ತಿಯ ಏನು ಮನೆಯ ಒಂದು ಏನು ಸೌಕರ್ಯಗಳು ಒಂದು ಚೆನ್ನಾಗಿರುತ್ತೆ ಅಂತ. ಇದನ್ನ ಬರ್ಕೊಳ್ಳಿ. ಯಾವ ದಶಾದಲ್ಲಿ ವ್ಯಕ್ತಿ ಜನಿಸಿರ್ತಾನೆ ಆ ದಶಾನಾಥ ಲಗ್ನದಿಂದ ಕೇಂದ್ರ ತ್ರಿಕೋಣಗಳಲ್ಲಿ ಮತ್ತು ದ್ವಿತೀಯ ಮತ್ತು ಲಾಭ ಭಾವಗಳಲ್ಲಿದ್ರೆ, ದಶಾನಾಥ ಹುಟ್ಟಿದಾಗ ಇರೋ ದಶಾನಾಥ ಹೇಳ್ತಿರೋದು, ಆ ವ್ಯಕ್ತಿ ಜನಿಸಿದ ಸಮಯದಲ್ಲಿ ಯಾವ ದಶೆಯಲ್ಲಿ ಜನಿಸಿರ್ತಾರೆ ಆ ದಶಾನಾಥ ಕೇಂದ್ರ ತ್ರಿಕೋಣಗಳಲ್ಲಿ 1,
4, 5, 7, 9, 10, 11, 2 ಈ ಭಾವಗಳಲ್ಲಿದ್ರೆ ಆ ವ್ಯಕ್ತಿಗೆ ಸುಖ ಇರ್ತದೆ. ಆ ವ್ಯಕ್ತಿ ಜನಿಸಿದಾಗ ಎಲ್ಲ ಫೆಸಿಲಿಟೀಸ್ಗಳು ಎಲ್ಲ ಇರುತ್ತೆ. ದುಸ್ಥಾನಗಳಲ್ಲಿದ್ರೆ 3, 6, 8, 6, 8, 12ರಲ್ಲಿದ್ರೆ ಬಡತನ, ಸಾಲನೋ, ಪ್ರಾಬ್ಲಮ್ಮು, ಮತ್ತೆ 3ನೇ ಭಾವದಲ್ಲಿದ್ರೆ ಬಹಳ ಶ್ರಮ ಪಡ್ತಿರ್ತಾರೆ. ಈ ರೀತಿ ನೀವು ಒಂದು ನಿಯಮವನ್ನು ತಿಳ್ಕೋಬೇಕು. ಈ ನಿಯಮನ ನೀವು ಯಾವುದೇ ಜಾತಕ ನೋಡಿದಾಗ ದಶೆ, ಲಗ್ನ ಅಲ್ಲ, ದಶೆ, ಯಾವ ದಶೆ ಅಧಿಪತಿ ಇದ್ದಾರೆ, ದಶಾ ಅಧಿಪತಿ, ಉಡುದಶಾನಾಥ, ಉಡುದಶಾ ಅಧಿಪತಿ ಎಲ್ಲಿದ್ದಾರೆ ಅಂತ ನೋಡ್ಬಿಟ್ಟು ನೀವು ಅದನ್ನ ಒಂದು ಗಮನ ಇಟ್ಕೋಬೇಕು. ಅದಕ್ಕೆ ಎಕ್ಸೆಪ್ಷನ್ ರೂಲ್ ಎಲ್ಲ ಬರ್ತದೆ. ದುಸ್ಥಾನದಲ್ಲಿದ್ದು ಅದು ಸ್ವಕ್ಷೇತ್ರ ಆಗಿದ್ರೆ, ದುಸ್ಥಾನದಲ್ಲಿದ್ದು ಅಲ್ಲಿ ಪುಷ್ಕರಾಂಶದಲ್ಲಿದ್ರೆ ಮತ್ತು ನೀಚ ಇದ್ದು ವರ್ಗೋತ್ತಮ ಆಗಿದ್ರುವೆ, ದುಸ್ಥಾನದಲ್ಲಿದ್ದು ವರ್ಗೋತ್ತಮ ಆಗಿದ್ರುವೆ ಅಷ್ಟೊಂದು ತೊಂದರೆ ಇರಲ್ಲ. ಇದು ಎಕ್ಸೆಪ್ಷನ್ ರೂಲ್. ಏನ್ ಹೇಳಿ? ದುಸ್ಥಾನದಲ್ಲಿದ್ದು ಪುಷ್ಕರಾಂಶದಲ್ಲಿದ್ರೆ, ದುಸ್ಥಾನದಲ್ಲಿದ್ದು ವರ್ಗೋತ್ತಮ ಆಗಿದ್ರೆ, ಅಂದ್ರೆ ಏನು ನಾವು ದುಸ್ಥಾನ ಅಂತ ಹೇಳ್ತೀವಿ, ಅವು ಆ ಗ್ರಹಗಳು ಪುಷ್ಕರಾಂಶ, ವರ್ಗೋತ್ತಮ ಈ ರೀತಿ ಎಲ್ಲ ಆಗಿದ್ರೆ ಅವಾಗ ಅಶುಭ ಫಲ ಇರಲ್ಲ. ಅಶುಭ ಫಲ ಇರಲ್ಲ ಅಂದ್ರೆ ಗುಡ್ ಅಂತಾನೆ. ಎಕ್ಸ್ಟ್ರಾರ್ಡಿನರಿ ಶುಭ ಫಲ ಇರಲ್ಲ, ಆದ್ರೆ ಅಶುಭ ಫಲ ಅಂತೂ ಖಂಡಿತವಾಗಿ ಇರಲ್ಲ. ಇದು ಪಾಯಿಂಟ್ ಗೊತ್ತಾಯ್ತಲ್ಲ? ಅಶುಭ ಫಲ ಇರಲ್ಲ. ಸೊ ಇದು ಒಂದು ನಿಯಮನ ನೀವು ಚೆಕ್ ಮಾಡ್ಕೋಬೇಕು. ಈ ಜಾತಕದಲ್ಲಿ ಲಗ್ನಾಧಿಪತಿನೇ ದಶಾನಾಥ, ಅಂದ್ರೆ ಲಗ್ನನೂ ಕುಂಭದಲ್ಲಿದೆ, ಚಂದ್ರನೂ ಶನಿ ನಕ್ಷತ್ರದಲ್ಲೇ ಇದೆ. ಹಂಗಾಗಿ ಲಗ್ನಾಧಿಪತಿ ದಶನೇ ಇತ್ತು, ಜೊತೆಗೆ ಲಗ್ನಾಧಿಪತಿ 4ನೇ ಭಾವದಲ್ಲಿ ಸಮಕ್ಷೇತ್ರದಲ್ಲಿ ವಕ್ರಿಯಾಗಿ ಸ್ಥಿತರಾಗಿದ್ದಾರೆ, ಸುಖ ಭಾವದಲ್ಲಿ. ಸೊ ಹಾಗಾಗಿ ಇದು ಹುಟ್ಟಿದಾಗ ಇವ್ರಿಗೆ ಇದಿತ್ತು. ಆಮೇಲೆ ನೆಕ್ಸ್ಟ್ ಹೇಳಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ನಂದು ಶನಿ ದಶೆ ಆಯ್ತು, ಇನ್ನು ಮಿಕ್ಕಿದ್ದು ನಿಮ್ದು ದಶೆ ಹೇಳಿ. ನೆಕ್ಸ್ಟ್ ಗುರು ಭುಕ್ತಿ ಸರ್. ಭುಕ್ತಿ ಅಲ್ಲ, ಶನಿ ದಶೆ ನಂತರ ನೆಕ್ಸ್ಟ್ ಶನಿ ದಶೆ ಎಷ್ಟು ಇತ್ತು, ಶನಿ ದಶೆ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ ಎಲ್ಲ. ಬುಧ ದಶೆ ಸರ್. - 2003 ಇದೆ ಸರ್, ಆಗಸ್ಟ್. ಅವ್ರು ಜನಿಸಿರೋದು 2001. ಒಂದ್ 2 ವರ್ಷ ಅಂತ ಹೇಳಿದ್ವಲ್ಲ, ಅದೇ 2 ವರ್ಷ ಅಷ್ಟಿದೆ. ಅದಾದ್ಮೇಲೆ ಬುಧ ಮಹಾದಶೆ ಎಲ್ಲಿವರೆಗೆ? 2021 ಪ್ಲಸ್ 17 2020. 17 ವರ್ಷ ಅಂದ್ಮೇಲೆ 2003ರಿಂದ 17 ವರ್ಷ ಅಂದ್ರೆ 2020. ಈಗ ಅದ್ರ ಬಗ್ಗೆ ಮಾತಾಡೋಣ, ಹೇಳಿ. ಬುಧ ಯಾವ ಅಧಿಪತಿ ಸರ್? 5 ಮತ್ತು 8ರ ಅಧಿಪತಿ, ಎರಡಲ್ಲೂ ದಗ್ಧ. ಅಲ್ಲ, ಆ ಭಾವಕ್ ಬಿಟ್ಬಿಡಿ, ಮಿಕ್ಕಿದ ಭಾವಕ್ಕೂ ಅದು ರಿಸಲ್ಟ್ ಕೊಡುತ್ತಲ್ಲ. ಬರೀ ಅದೆರಡೇ ಭಾವಕ್ಕೆ ರಿಸಲ್ಟ್ ಕೊಡುತ್ತಾ? ಅಧಿಪತ್ಯ ಯಾವ್ದು ಇರ್ಕಿದೆ ಅದು ದಗ್ಧ ಇದೆ. ನಾನೇನ್ ರೂಲ್ಸ್ ಹೇಳಿದೀನಿ? ದಗ್ಧ ರಾಶಿ ಆದ್ರೆ ಒಂದು ರೂಲ್ಸ್ ಏನ್ ಹೇಳಿದೀನಿ? 8ರಲ್ಲಿದ್ದರೆ ಶುಭ ಅಂತಲೇ. 8ರಲ್ಲಿದ್ರೆ ಅದು ಬೇರೆ, ಇದು ದಗ್ಧ ರಾಶಿದು ರೂಲ್ಸ್ ಅಲ್ಲ, ಅದೇ ಬೇರೆ ರೂಲ್ಸು. ದುಸ್ಥಾನಗಳು ದಗ್ಧ ರಾಶಿ ಆದ್ರೆ ಶುಭ ಹೇಳಿದಿನ ಇಲ್ವಾ? 6, 8, 12ನೇ ಭಾವಗಳು ದಗ್ಧ ರಾಶಿ ಆದ್ರೆ
ಆ ಏನು 6, 8, 12ರ ಅಶುಭ ಫಲಗಳು ಅನುಭವಕ್ಕೆ ಬರಲ್ಲ. ಅದು ಒಳ್ಳೇದೇ ಅಲ್ವಾ? ಹೇಳಿದಿನ ಇಲ್ವಾ ಅದು? ಹೇಳಿದಿರ ಸರ್. ಅದನ್ನ ಕರೆಕ್ಟ್ ಆಗಿ ಬರ್ಕೊಂಡಿದ್ರೆ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಇಲ್ಲಿ ಅಷ್ಟಮ ಬಂದು ದಗ್ಧ ರಾಶಿ ಆಗಿದೆ, ಹಂಗಾಗಿ ಅಷ್ಟಮ ಬಂದು -++, ಸೊ ಅದು ಪಾಸಿಟಿವ್ ಒಂದು ಮುಗಿತು. ನಂತರ ನೆಕ್ಸ್ಟ್ ಈಗ ಬುಧ ಮಹಾದಶೆ ಅಂದ್ರೆ ನಿಮ್ಗೆ ಎಲ್ಲಾ ಏರಿಯಾಗೂ ಅಪ್ಲೈ ಆಗುತ್ತೆ. ಅದೆರಡು ಬರೀ 5 ಮತ್ತೆ 8ಕ್ಕಲ್ಲ. ಈಗ ನೆಕ್ಸ್ಟ್ ಬುಧ ಮಹಾದಶೆ ಬಗ್ಗೆ ಮಾತಾಡಿ. ಏನ್ ಗೊತ್ತಾಗುತ್ತೆ ಹೇಳಿ, ಏನ್ ತೊಂದ್ರೆ ಇಲ್ಲ. ತಪ್ಪಾಗತ್ತೆ ಅಂತಾನೆ ಅನ್ಕೋಬಾರ್ದು, ತಪ್ಪೇ ಹೇಳಿದ್ರೆ ಬರುತ್ತೆ. ಬುಧ ಆದಿತ್ಯ ಯೋಗ ಸರ್. ಆದಿತ್ಯ ಯೋಗ. ಓಕೆ ಬುಧ ಆದಿತ್ಯ ಯೋಗ. ಆಯ್ತು, ವೆರಿ ಗುಡ್. ನೆಕ್ಸ್ಟ್ ಲಕ್ಷ್ಮೀನಾರಾಯಣ ಯೋಗ. ಲಕ್ಷ್ಮೀನಾರಾಯಣ ಯೋಗ 9 ಮತ್ತು 10ರ ಅಧಿಪತಿ ಇದ್ರೆ ಲಕ್ಷ್ಮೀನಾರಾಯಣ ಯೋಗ. ನೀವು ಯಾವ ರೀತಿ ಹೇಳ್ತಾ ಇದ್ರಿ ಲಕ್ಷ್ಮೀನಾರಾಯಣ ಯೋಗನ? ಶುಕ್ರ ಮತ್ತೆ ಬುಧ ಎರಡೂನು ಇದೆಯಲ್ಲ ಸರ್? ಶುಕ್ರ ಯಾವ ಅಧಿಪತಿ? ಯಾವ ತರ ನಿಮ್ದು ಹೇಳಿ. ನೀವ್ ಹೇಳಿದ್ರೆ ನಾನು ಒಪ್ಕೋತೀನಿ. ಹೇಳಿ ಯಾವ ತರ? 4 ಮತ್ತು 9ನೇ ಅಧಿಪತಿ. 4 ಮತ್ತು 9ನೇ ಅಧಿಪತಿ ಅಂದ್ರೆ ಕೇಂದ್ರ ತ್ರಿಕೋಣ ಅಧಿಪತಿಗಳು ಅಧಿಪತಿ ಯುತಿ ಇದೆ. ಬುಧ ಮತ್ತು ಮೇಡಮ್ ನೀವ್ ಹೇಳದ್ಮೇಲೆ ಮ್ಯೂಟ್ ಮಾಡ್ಕೋಬೇಕು. ನಾನ್ ಹೇಳ್ಬೇಕಾದ್ರೆ ಮಧ್ಯದಲ್ಲಿ ನೀವು ಮಾತಾಡಿದ್ರೆ ಇಬ್ರದ್ದು ಕೇಳ್ಸಲ್ಲ, ಆಯ್ತಾ? ನಾನು ಹೇಳ್ತಾ ಇದ್ದೀನಿ, ನಿಮಗ್ ಚಾನ್ಸ್ ಕೊಟ್ಟು ನೀವು ಹೇಳಿ ಅಂತ ನಾನು ಇದ್ ಮಾಡ್ತೀನಿ. ಆಮೇಲೆ ನಾನು ಪೂರ್ತಿ ಎಲ್ಲರಿಗೂ ಅರ್ಥ ಆಗಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೇಂದ್ರ ಕೋಣಾಧಿಪತಿಗಳು ಪರಸ್ಪರ ಯುತಿ. ಕೇಂದ್ರ ಕೋಣಾಧಿಪತಿಗಳು ಯುತಿ ಹೊಂದ್ರೆ, ಕೇಂದ್ರ ಕೋಣಾಧಿಪತಿಗಳು ಪರಸ್ಪರ ಪರಿವರ್ತನೆ ಆದ್ರೆ, ಕೇಂದ್ರ ಕೋಣಾಧಿಪತಿಗಳು ಪರಸ್ಪರ ನೋಡಿದ್ರೆ, ಕೇಂದ್ರ ಕೋಣಾಧಿಪತಿಗಳು ಯುತಿ, ಕೇಂದ್ರ ಕೋಣಾಧಿಪತಿಗಳು ಪರಿವರ್ತನೆ, ಅವ್ರ ಮನೇಲಿ ಇವರು ಕೇಂದ್ರ ಕೋಣಾಧಿಪತಿಗಳು ಪರಸ್ಪರ ದೃಷ್ಟಿಸಿದ್ರೆ ಅದನ್ನ ನಾವು ಲಕ್ಷ್ಮೀನಾರಾಯಣ ಯೋಗ ಅಂತೀವಿ. ಯಾಕೆ ಲಕ್ಷ್ಮೀನಾರಾಯಣ ಯೋಗ ಅಂತೀವಿ ಅಂತ ನಿಮಗೆ ನಾನು ಈ ಹಿಂದೆ ಕೇಂದ್ರ ಅಂದ್ರೆ ಏನು, ತ್ರಿಕೋಣ ಅಂದ್ರೆ ಏನು ಅಂತ ಹೇಳಿದ್ದೆ. ತ್ರಿಕೋಣ ಅಂದ್ರೆ ರಿಸೋರ್ಸ್, ಲಕ್ಷ್ಮೀ ಸ್ಥಾನ. ಕೇಂದ್ರ ಅಂದ್ರೆ ಎಕ್ಸಿಕ್ಯೂಷನ್ ಅಂದ್ರೆ ವಿಷ್ಣು ಸ್ಥಾನ ಅಂತ ಹೇಳಿದ್ದೆ. ಹಂಗಾಗಿ ಲಕ್ಷ್ಮೀನಾರಾಯಣ ಯೋಗ ಅಂತ ಹೇಳ್ತಾ ಇದ್ದಾರೆ. ಯಾವುದು? ಶುಕ್ರ ಮತ್ತೆ ಬುಧನಿಗೆ. ಆಯ್ತು, ಅದು ಯೋಗ ಓಕೆ. ಬುಧಾದಿತ್ಯ ಯೋಗ ಓಕೆ. ಆಮೇಲೆ ನೆಕ್ಸ್ಟ್ ನಾನು ಆಲ್ರೆಡಿ ಹೇಳ್ದಂಗೆ ಲಗ್ನಾಧಿಪತಿ ಪಂಚಮಾಧಿಪತಿನೂ ಒಬ್ರನ್ನೊಬ್ರನ್ನ ನೋಡ್ತಾ ಇದ್ದಾರೆ. ಅದು ಒಂದು ಒಳ್ಳೆ ರಾಜಯೋಗನೆ. ಆಯ್ತು, ಮುಂದಕ್ಕೆ ಯೋಗಗಳು ಓಕೆ. ನನಗೆ ರಿಸಲ್ಟ್ಸ್ ಹೆಂಗೆ ಅಂತಾನು ಹೇಳ್ಬೇಕು. ಯೋಗ ಎಲ್ಲ ಇದಾವೆ ರಿಸಲ್ಟ್. ಗಂಗರಾಜು ಇದ್ದೀರಾ ಕ್ಲಾಸಲ್ಲಿ? ಗಂಗರಾಜು ಕ್ಲಾಸಲ್ಲೇ ಇಲ್ವಾ? ಅವ್ರು ಫೀಡ್ಬ್ಯಾಕ್ ಕೊಡಕ್ ಇರ್ಬೇಕು ಅವರು. ಯಾಕೆಂದ್ರೆ ಪಾಪ ನಿನ್ನೆ ಡಿಸ್ಕಸ್ ಮಾಡಿ ಅಂದ್ರೆ ನಿನ್ನೆ ನಾವು ಏನು ಕರೆಕ್ಟ್ ಆಗಿ ನಿನ್ನೆ ಏನಾಯ್ತಂದ್ರೆ ಟ್ರೂ ರಾಹು ಇವತ್ತು ಅರ್ಲಿ ಮಾರ್ನಿಂಗ್ 58 ನಿಮಿಷಕ್ಕೆ 30ನೇ ತಾರೀಕು 58 ನಿಮಿಷ ಸಮ್ ಸೆಕೆಂಡ್ಸ್ಗೆ ಕುಂಭರಾಶಿಗೆ ಬಂದಿದೆ. ಟ್ರೂ ರಾಹು, ಆಯ್ತಾ? ಒಂಟಿಗೊಬ್ಳು ಪಂಚಾಂಗದಲ್ಲಿ ಮೀನ್ ರಾಹುನ 18ನೇ ತಾರೀಕನ್ನು ತೋರಿಸ್ತಾರೆ, ತಪ್ಪೇನಿಲ್ಲ. ಇನ್ನು ವಾಕ್ಯ ಪಂಚಾಂಗದಲ್ಲಿ ಬೇರೆ ತಾರೀಕಿದೆ, ಇನ್ನು ಪಾಂಬು ಪಂಚಾಂಗದಲ್ಲಿ ಬೇರೆ ತಾರೀಕಿದೆ. ಆಯನಾಂಶ ಹೆಂಗೆ ಬೇರೆ ಬೇರೆ ಫಾಲೋ ಮಾಡ್ತಾರೆ, ಅದ್ರ ತರ ಬೇರೆ ಬೇರೆ ಆಗುತ್ತೆ. ಈ ದೋಷ ಪರಿಹಾರಕ್ಕೆ ನಾವೆಲ್ಲ ನಮ್ಮ ಒಂದು ಸಂಸ್ಕೃತಿಲಿ ಏನ್ ಮಾಡ್ತೀವಿ, ಈ ಹರಿಕತೆ ಆರ್ಗನೈಸ್ ಮಾಡ್ತೀವಿ. ಶನಿ ದೋಷ ಪರಿಹಾರಕ್ಕೆ ಶನಿದು ಹರಿಕತೆ ಆತರ. ಈಗ ರಾಹು ಸಂಚಾರ ಟೈಮಲ್ಲಿ ಆ ರಾಹು ಕೇತುಗಳು ಪುರಾಣ ಈ ಒಂದು ಹರಿಕತೆ ತರನೇ ನಿನ್ನೆ ಆಯ್ತು ಅಂತ ಅನ್ಕೋತೀನಿ. ಬಟ್ ಯಾರಿಗೂ ಬೋರ್ ಆಗಿಲ್ಲ ಅನ್ಕೋತೀನಿ. ಹಂಗಾಗಿ ನಿನ್ನೆ ಎಲ್ಲ ಹೇಳ್ದವ್ರಿಗೂ ಕೇಳ್ದವ್ರಿಗೂ ಒಳ್ಳೇದಾಗತ್ತೆ ಅಂತ ಹೇಳ್ತಾರಲ್ಲ ಕತೆ ಮುಗಿದ್ಮೇಲೆ, ಹಂಗೆ ನೀವೆಲ್ಲರಿಗೂ ನಿನ್ನೆ ನೀವು ಏನು ರಾಹು ಕೇತು ಟ್ರಾನ್ಸಿಟ್ ಬಗ್ಗೆ ಕೇಳಿದ್ರಿ, ಅದ್ರ ಬಗ್ಗೆ ನಾವು ಏನೇನು ಮಾತಾಡ್ದೋ ಅದರಿಂದ ರಾಹು ಸಂಚಾರದಿಂದ ಅಂದ್ರೆ ರಾಹು ಕುಂಭರಾಶಿಗೆ ಬರೋದ್ರಿಂದ, ಕೇತು ಸಿಂಹರಾಶಿಗೆ ಬರೋದ್ರಿಂದ ನಿಮ್ಮೆಲ್ಲರಿಗೂ ಒಂದು ಶುಭ ಫಲನೇ ಸಿಗುತ್ತೆ ಅನ್ನೋ ಒಂದು ಬಹಳ ಮಹತ್ತರವಾದ ಒಂದು ಭಾವನೆ ನನಗೆ ಬಂತು. ಹಾಗಾಗಿ
ಅದು ನಿನ್ನೆ ನಿಮಗೆ ಹೇಗೆ ಅನ್ನಿಸ್ತಂತ ನೀವು ನನಗೆ ವ್ಯಕ್ತಪಡಿಸ್ಬೋದು. ಆತರ ಇದ್ದಾಗ ಆ ತರ ವಿಚಾರಗಳು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಮುಂದೆ ಆ ತರ ವಿಚಾರನ ಮಾಡೋಣ. ಇಲ್ಲ ಸರ್ ಬರೀ ಅಸ್ಟ್ರಾಲಜಿ ಮಾತ್ರ ಸಾಕು ಅಂದ್ರೆ ಬರೀ ಅಸ್ಟ್ರಾಲಜಿ ಮಾತ್ರ ಮಾಡೋಣ. ಸರಿ, ಈಗ ಅವರು ಗಂಗಾಧರ್ ಬಂದಿಲ್ಲ. ಹೇಳಿ ಸರ್, ಯಾರೋ ಮಾತಾಡೋದು. ನಿನ್ನೆ ನೀವು ಮಾಡಿದ್ದು ಎಲ್ಲ ನಮ್ಗೂ ಒಂದ್ ಸ್ವಲ್ಪ ಅರ್ಥ ಆಯ್ತು. ಮತ್ತೆ ಇನ್ನೊಂದೇನಂದ್ರೆ ನಮ್ಗೆ ಆತರ ಕಥೆಗಳು ಹೇಳೋದ್ರಿಂದ ಇನ್ನೂ ಒಳ್ಳೇದಾಗುತ್ತೆ ಗುರುಗಳೇ. ನಮ್ಗೂ ಥ್ಯಾಂಕ್ ಯು. ಸರಿ ಪರಮೇಶ್ ಅವರೇ, ಥ್ಯಾಂಕ್ ಯು ಪರಮೇಶ್. ಅದು ಸ್ವಲ್ಪ ಜ್ಞಾಪಕದಲ್ಲೂ ಇರ್ತದೆ ಸರ್. ಆ ತರ ಉಪಕಥೆಗಳು ಕೇಳಿದ್ರೆ ನಮ್ಗೆ ಅಷ್ಟಾಯ್ತು ಲಿಂಕ್ ಮಾಡ್ಕೊಳಕ್ಕೂ ಸರ್ ಹೋಗುತ್ತೆ. ವಂಡರ್ಫುಲ್. ಇನ್ನೊಂದು ಪಾಯಿಂಟ್ ಅಂದ್ರೆ ಎಷ್ಟೋ ಜನಕ್ಕೆ ಎಷ್ಟೊಂದು ವಿಷಯಗಳನ್ನು ಓದಕ್ಕೂ ಬಿಡುವಿರಲ್ಲ ಸರ್. ಈ ತರ ನೀವೇ ಒಂದು ಇದನ್ನ ಹೇಳಿದಾಗ ಅವ್ರಿಗೂ ಅನುಕೂಲ ಆಗುತ್ತೆ ಸರ್. ಅದನ್ನ ರೆಕಾರ್ಡ್ ಮಾಡಿ ಇಟ್ಕೋಬಹುದು. ಖಂಡಿತ ಒಳ್ಳೇದು. ಹೆಂಗಿದ್ರು ಯೂಟ್ಯೂಬ್ ಅಲ್ಲಿ ರೆಕಾರ್ಡಿಂಗ್ ಇರ್ತದೆ. ನೀವು ಮತ್ತೆ ಒಂದ್ 2-3 ಸರಿ ಕೇಳಿದ್ರೆ ನಿಮ್ಗೆ ಆಮೇಲೆ ನೀವೇ ಕತೆ ಹೇಳ್ಬೋದು. ಅಷ್ಟು ಎಕ್ಸ್ಪರ್ಟ್ ಆಯ್ತೀರಿ, ಏನ್ ತೊಂದ್ರೆ ಇಲ್ಲ. ಸರಿ, ಹಾಗಿದ್ರೆ ಇದು ನಿಮ್ಗೆಲ್ಲ ಅದರಿಂದ ಒಳ್ಳೆ ಇದು ಅನ್ಸಿದೆ, ಎಕ್ಸ್ಪೀರಿಯನ್ಸ್ ಅನ್ಸಿದೆ ಅಂತ ನನಗೆ ಅನ್ಕೋತೀನಿ. ಸೊ ವಿಲ್ ಆ ಪರಿಸ್ಥಿತಿ ಅಂತಂತ ವಿಚಾರಗಳು ಬಂದಾಗ ನಾವು ಅದನ್ನ ವ್ಯಕ್ತಪಡಿಸೋಣ. ಈಗ ಬುಧ ದಶ ಮಗು 2 ವರ್ಷದಿಂದ 19 ವರ್ಷದವರೆಗೆ ಆ ವ್ಯಕ್ತಿಗೆ ಬುಧ ಮಹಾದಶ ನಡೆದಿದೆ. ಬುಧ ಮಹಾದಶ ಯಾವ ರೀತಿ ಇತ್ತು ಅಂತ ಈಗ ಹೇಳ್ಬೇಕು. ಅಂದ್ರೆ ನೀವು ಚೆನ್ನಾಗಿತ್ತಂತ ಆಗಲ್ಲ, ಅದಕ್ಕೆ ಕಾರಣ ಕೊಡ್ಬೇಕು. ಚೆನ್ನಾಗಿತ್ತು ಅಂದ್ರೆ ಕಾರಣ ಕೊಡ್ಬೇಕು, ಚೆನ್ನಾಗಿಲ್ಲ ಅಂದ್ರೆ ಕಾರಣ ಕೊಡ್ಬೇಕು, ಸುಮಾರಾಗಿತ್ತು ಅಂದ್ರೆ ಕಾರಣ ಕೊಡ್ಬೇಕು. ಹೇಳಿ, ಏನ್ ಬೇಕಾದ್ ಹೇಳಿ. ಚೆನ್ನಾಗಿತ್ತು ಸರ್, ಬುಧಾದಿತ್ಯ ಯೋಗ ಇರೋದ್ರಿಂದ. ಓಕೆ, ಅಂದ್ರೆ ಇಂಟೆಲಿಜೆಂಟ್ ಆಗಿದ್ರು ಅಂತ ನೀವು. ಹೌದು ಸರ್, ಹೌದು. ಆಮೇಲೆ ನೆಕ್ಸ್ಟ್ ಒಂದು ಒಪಿನಿಯನ್, ಗುಡ್, ಒಂದು ಏನೋ ಹೇಳ್ತಾ ಇರ್ಬೇಕು ಸರ್. 4-9 ಅಧಿಪತಿ ಶುಕ್ರ 10ರಲ್ಲಿ ಪುಷ್ಕರಾಂಶಲಿದ್ದಾನೆ. ಆದ್ರಿಂದ ಇನ್ನೂ ಅನುಕೂಲವಾಗಿರುತ್ತೆ ಅವ್ರಿಗೆ. ಬುಧ ದೇಶ ನಾನು ಹೇಳ್ತಿರೋದು, ಶುಕ್ರ ಅಲ್ಲ ಬುಧ. ಅಲ್ಲ, ಬುಧನ ಜೊತೆ ಶುಕ್ರ ಇದ್ದಾನೆ ಅಂತ ನಾನು ಹೇಳ್ತಿರೋದು. ಅವ್ರಿಗೆ ವಿದ್ಯಾ ಚೆನ್ನಾಗಿ ಬಂದಿರುತ್ತೆ ಗುರುಗಳೇ, ಬುಧನ ಅಧಿಪತಿ ಇರೋದ್ರಿಂದ. ರಿಪೀಟ್ ಮಾಡಿ ಶ್ಯಾಮ್ ಸುಂದರ್, ಸ್ವಲ್ಪ ನನ್ಗೊಂಚೂರು ಇದು ಡಿಸ್ಕನೆಕ್ಟ್ ಆಗ್ಬಿಡ್ತು. ಅವರಿಗೆ ವಿದ್ಯಾ ಚೆನ್ನಾಗಿ ಕಲ್ತಿರ್ತಾರೆ, ಬುಧನೇ ವಿದ್ಯಾಕ್ಕೆ ಅಧಿಪತಿ ಆದ್ರೂ ಚೆನ್ನಾಗಿ ಕಲ್ತಿರ್ತಾರೆ ಅಂತ. ಓಕೆ. ನೆಕ್ಸ್ಟ್ ಶುಕ್ರನ ಯುತಿ ಇರೋದ್ರಿಂದ, ಶುಕ್ರನ ಪ್ರಭಾವದಲ್ಲೂ ಅದು ಪುಷ್ಕರಾಂಶದಲ್ಲಿ ಇರೋದ್ರಿಂದ ಆ ಪ್ರಭಾವದಲ್ಲೂ ಚೆನ್ನಾಗಿರ್ತದೆ ಅಂತ ಇವರು ಹೇಮಾವತಿ ಮೇಡಮ್ ಹೇಳಿದ್ರು. ಆಯ್ತು, ಮುಂದಕ್ಕೆ ಮಾತಾಡಿ, ಯಾರು ಬೇಕಾದ್ರೂ ಮಾತಾಡಿ. ಪಂಚಮಾಧಿಪತಿ ಪಂಚಮಾಧಿಪತಿ ಆಗಿರೋದ್ರಿಂದ ಹೇಳಿ ಶ್ರೀನಿವಾಸ್. ಪಂಚಮಾಧಿಪತಿ ಯೋಗಾಧಿಪತಿ ಆದ್ರಿಂದ ಬುಧ ದಶೆ ಚೆನ್ನಾಗಿರುತ್ತೆ. ಓಕೆ. ಲಗ್ನಾಧಿಪತಿ ಪಂಚಮಾಧಿಪತಿ ಸಂಬಂಧ ಇರೋದ್ರಿಂದ ಸಪ್ತಮಾಧಿಪತಿ ಪಂಚಮಾಧಿ ಜೊತೆಗೆ ಚತುರ್ಥಾಧಿಪತಿ ಮತ್ತು ನವಮಾಧಿಪತಿ ಇರೋದ್ರಿಂದ ಇವರಿಗೆ ಈ ಕಲೆ ಬಗ್ಗೆ ಆಗಿರ್ತಕ್ಕಂತಹ ವಿದ್ಯಾಭ್ಯಾಸ ಇರುತ್ತೆ. ಯಾರ ವಾಯ್ಸು ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಲೋ, ಈಗ ಕೇಳಿಸ್ತಾ ಇದೆ ಗುರುಗಳೇ? ಓಕೆ, ಚೆನ್ನಾಗಿರುತ್ತೆ ಅಂತೀರಿ. ಯಾಕೆ ವಾಯ್ಸ್ ಸಿಗ್ನಲ್ ಡ್ರಾಪ್ ಆಗ್ತಾ ಇದೆ ಗುರುಗಳೇ? ಹೇಳಿ. ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಗುರುಗಳೇ. ಹಲೋ.
ಕೇಳ್ತಾ ಇದೆಯಾ? ನನ್ನ ವಾಯ್ಸ್ ಕೇಳ್ತಿದ್ಯಾ? ನಂದ್ ವಾಯ್ಸ್ ಕೇಳ್ತಿಲ್ವಾ? ಇಲ್ಲ ಈಗ ಕೇಳ್ತಾ ಇವಾಗ್ಲೇ ಇದೆ ಸರ್ ಕೇಳಿಸ್ತಾ ಇರೋದು. ಹಾ, ಕೇಳ್ತಾ ಇದೆಯಾ ಈಗ? ಸರ್ ಇವಾಗ ಕೇಳ್ತಾ ಇದೆ. ಕೇಳ್ತಾ ಇದೆ. ಸಾರಿ, ಅದೊಂದ್ ಚೂರು ಅಲ್ಲಿ ಕಡೆ ಜಾಮರೇನ ಹಾಕಿ ಅದಕ್ಕೆ ಹೇಳ್ತಾ ಇದ್ರಿ. ಸೊ ಉದಯ್ ಅವ್ರು ಹೇಳ್ತಾ ಇದ್ರು, ಸೊ ಬುಧ ದೇಶ ಚೆನ್ನಾಗಿರ್ತದೆ ಅಂತ ಹೇಳಿದ್ರು. ಇನ್ಯಾರು ದಯವಿಟ್ಟು ಕಮೆಂಟ್ ಮಾಡಿ ಪ್ಲೀಸ್. ಮಾತಾಡಿ, ಏನ್ ತೊಂದ್ರೆ ಇಲ್ಲ, ಮಾತಾಡಿ. ಇನ್ನು ಯಾರು ಪಾರ್ಟಿಸಿಪೆಂಟ್ ಇನ್ನು ತುಂಬಾ ಜನ ಇದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಅದ್ ಹೇಳಿ. ಪ್ರಯತ್ನ ಮಾಡ್ಬೇಕು, ತಪ್ಪೇನಿಲ್ಲ. ಇದು ಓಪನ್, ಇದು ನೀವು ಪ್ರಯತ್ನ ಮಾಡಿದ್ರೇನೆ ಕಲಿಯೋದು. ಇಲ್ಲಿ ಏನು ಯಾವ್ದಕ್ಕೂ ಯಾರು ಏನು ತಪ್ಪು ತಿಳ್ಕೊಳಲ್ಲ, ಏನು ಇಲ್ಲ. ಇದು ಆನ್ಲೈನ್ ಕ್ಲಾಸ್ ಅಲ್ಲಿ ಒಬ್ರಿಗೊಬ್ರು ಸರಿಯಾಗಿ ಗೊತ್ತೂ ಇಲ್ಲ. ಪ್ರಯತ್ನ ಮಾಡಿ. ಸರ್ ಶನಿ ಇಲ್ಲ, ಬುಧನಿಗೆ ವಿನಾಷ್ಟಕ ವರ್ಗದಲ್ಲಿ 6 ಬಿಂದು, ಛದ್ಬಲದಲ್ಲೂ 7.26 ಬಂದಿದೆ, ವಿಂಶೋಪಾಕ ಬಲದಲ್ಲೂ 13 ಬಂದಿದೆ. ಇವೆಲ್ಲ ಚೆನ್ನಾಗಿರೋದು. ಇಲ್ಲ, ನೀವು ಹೇಳ್ತಿರೋದು ಒಪ್ಕೋತೀನಿ. ನಾನು ಇನ್ನು ರಾಶಿ ಕುಂಡ್ಲಿ ಬಿಟ್ಟು ಮುಂದಕ್ಕೆ ಹೋಗೇ ಇಲ್ಲ, ನವಾಂಶಕ್ಕೆ ಹೋಗಿಲ್ಲ ಇನ್ನು. ಅಲ್ಲ, ನಾನು ಬಲಯುತ ಅಂತ ಹೇಳ್ತಾ ಇದ್ದೀನಿ ಬುಧನ್ನ. ಅಲ್ಲ, ಒಪ್ತೀನಿ, ನಾನು ಆ ಕಡೆ ಹೋಗೇ ಇಲ್ಲ. ಅದು ಈಗ ಇಲ್ಲೇ ನೋಡ್ಬೇಕು. ಇಲ್ಲ, ಒಂದು ಎಲ್ಲಾ ಪ್ಯಾರಾಮೀಟರ್ ನೋಡ್ಬಿಟ್ಟೆ ಹೇಳ್ಬೇಕು ರಿಸಲ್ಟ್. ನಾನು 1 by 1 ಓದ್ತಾ ಇದ್ದೀನಿ. ನೀವು ಹೇಳಿದ್ದೆಲ್ಲ ನಾನು ಕನ್ಸಿಡರ್ ಮಾಡ್ಕೋತೀನಿ. ಆದ್ರೆ ನಾನು ಇನ್ನು ರಾಶಿ ಕುಂಡ್ಲಿ ಬಿಟ್ಟು ಹೋಗಕ್ ಟೈಮ್ ಬಂದಿಲ್ಲ. ಹಂಗಾಗಿ ನಾನು ರಾಶಿ ಕುಂಡ್ಲಿಲೇ ಅಂಟ್ಕೊಂಡಿದ್ದೀನಿ. ನಿಮ್ಮಲ್ಲಿ ಆನ್ಸರ್ ಹೆಂಗ್ ಬರ್ತದೆ ಅದನ್ನ ನೋಡ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಇದೀನಿ. ಇನ್ಯಾರ್ದಾರು ಇದೆಯಾ ಪಾಯಿಂಟು? ಭಾವತ್ ಪ್ರಕಾರ ಪಂಚಮಾಧಿಪತಿ 6ನೇ ಮನೆಗೆ ಹೋಗ್ಬೋದು. ಹೌದು, ಒಳ್ಳೆ ಪಾಯಿಂಟ್. ಅದು ಒಂದು ಒಳ್ಳೆ ಪಾಯಿಂಟ್. ಹಂಗಾಗಿ ಪಂಚಮ ಭಾವಕ್ಕೆ ಸ್ವಲ್ಪ ಒಳ್ಳೇದಲ್ಲ ಅಂತ ನೀವ್ ಹೇಳ್ತೀರಿ. ಪಂಚಮ ಭಾವಕ್ಕೆ ಮಾತ್ರ ಒಳ್ಳೇದಲ್ಲ ತಾನೆ? ಮತ್ತೆ ಅಷ್ಟಮ ಭಾವಕ್ಕೂ ಅಷ್ಟಮದಿಂದ 3ಕ್ಕೆ ಬಂದಿದೆ, ಶ್ರಮ, ಲಾಂಗಿವಿಟಿನೋ ಇನ್ನೊಂದು. ಬಟ್ ಲಗ್ನಾಧಿಪತಿ ಶನಿ ದೃಷ್ಟಿ ಇದೆ ಅಷ್ಟಮಾಧಿಪತಿ ಮೇಲೆ. ಇರ್ಲಿ, ಆಯ್ತು, ಅದು ಒಂದು ಒಳ್ಳೆ ಪಾಯಿಂಟ್. ಇನ್ಯಾವ್ದಾದ್ರು ಪಾಯಿಂಟ್ ನೋಡಿ. ಹಿಂಗೆ ನೀವು ಏನೋ ಒಂದು ಮಾತಾಡಿದ್ರೆ ಬರುತ್ತೆ ಪಾಯಿಂಟ್, ಹೇಳಿ, ತಪ್ಪೇನಿಲ್ಲ. ಪಾಯಿಂಟ್ ಇದೆಯಾ? ಭಾವಕುಂಡ್ಲಿನಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಈಗ ಇನ್ನೊಂದ್ಸಲ ಹೇಳಿ, ಈಗ ಲಾಸ್ಟ್ ಪಾಯಿಂಟ್ ಹೇಳಿದ್ದು. ಭಾವಕುಂಡ್ಲಿ ವ್ಯತ್ಯಾಸ ಇಲ್ಲ. ಆದ್ರೆ ನಾನು ಲಾಸ್ಟ್ ಪಾಯಿಂಟ್ ಹೇಳಿದ್ದೇನೆ, ಅಷ್ಟಮಾಧಿಪತಿ ಅಲ್ಲಿಂದ 3ಕ್ಕೆ ಹೋಗಿದೆ, ಪಂಚಮಾಧಿಪತಿ ಅಲ್ಲಿಂದ 6ಕ್ಕೆ ಹೋಗಿದೆ. ಸೊ ಅವಾಗ ಏನಾಗುತ್ತೆ, ಸ್ವಲ್ಪ ಏನು ಪಂಚಮ ಭಾವಕ್ಕೆ ರೋಗ ಆದಂಗೆ, ಅಂದ್ರೆ ನಾಟ್ ಸೋ ಕನ್ವೀನಿಯಂಟ್ ಅಂತ. ಪಂಚಮ ಭಾವಕ್ಕೆ ಮಾತ್ರ ಫಲ, ಪಂಚಮ ಭಾವಕ್ಕೆ ಮಾತ್ರ ಹೇಳ್ತಿರೋದು. ಅಷ್ಟಮ ಭಾವಕ್ಕೆ ಅಷ್ಟಮಾಧಿಪತಿ ಅಷ್ಟಮದಿಂದ 3ಕ್ಕೆ ಹೋಗಿದಾಗ ಏನು ಲಾಂಗಿವಿಟಿ ಅಥವಾ ಇನ್ಯಾವ್ದಾರು ಇರ್ಬೋದು ವಿಚಾರಗಳು, ಅಷ್ಟಮ ಭಾವ ಕಾರಕತ್ವಗಳಲ್ಲಿ ಶ್ರಮ ವಹಿಸ್ಬೇಕು. ಯಾಕಂದ್ರೆ ಅಷ್ಟಮಾಧಿಪತಿ ಅಲ್ಲಿಂದ 3ಕ್ಕೆ ಹೋಗಿದೆ ಅಂತ. ಆಯ್ತಾ? ಅದು ನಮ್ಮ ಶ್ರೀನಿವಾಸ್ ಅವ್ರು ಹೇಳಿದ ಪಾಯಿಂಟ್. ಅಂದ್ರೆ ಭಾವಾದ್ ಭಾವ ತಗೊಂಡಿದ್ದೀರಾ? ನೋಡ್ಲೇಬೇಕು, ಭಾವಾದ್ ಭಾವ ಪ್ರತಿಯೊಬ್ರು ನೋಡ್ಲೇಬೇಕು. ಮತ್ತೆ ಇನ್ನೊಂದು ಒಂದೇ ಒಂದು ಪಾಯಿಂಟ್ ಇದೆ, ಯಾರು ಹೇಳ್ತೀರಾ? ನೋಡಿನ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಬುಧಾದಿತ್ಯ ಯೋಗನ? ಆಯ್ತು, ಅದಾಯ್ತು, ಅದು ಹೇಳಿದ್ರು ಅವರು, ಮಾನಸ ಮೇಡಮ್ ಅವ್ರು ಹೇಳಿದ್ರು. ಪ್ರಯತ್ನ ಮಾಡಿ, ಏನ್ ತಪ್ಪಿಲ್ಲ, ಪ್ರಯತ್ನ ಮಾಡಿ. ಚಂದ್ರ 6ನೇ ಮನೇಲಿದೆ ಸರ್. ಬುಧನಿಗೆ ಮಾತ್ರ, ಚಂದ್ರನ್ಗೆ ಹೋಗ್ಲೇಬೇಡಿ, ಬುಧನ್ಗೆ ಅಷ್ಟೇ. ನಿಮ್ಗೆ ಬಹಳ ಅಷ್ಟೇ. ಶನಿ ದೃಷ್ಟಿ ಇದೆ ಸರ್, ನೇರ ದೃಷ್ಟಿ. ಶನಿ ದೃಷ್ಟಿ ಅಂತ ನೆಗೆಟಿವ್ ಆಗಿ ತಗೋಬೇಡಿ. ಶನಿ ದೃಷ್ಟಿ ಅಂತ ನೆಗೆಟಿವ್ ಹೇಳಂಗಿಲ್ಲ. ಯಾಕಂದ್ರೆ ಲಗ್ನಾಧಿಪತಿ ಅಲ್ವಾ, ಲಗ್ನಾಧಿಪತಿ ದೃಷ್ಟಿ ಇದ್ರೆ ಒಳ್ಳೇದೇ ಅಲ್ವಾ? ಕರೆಕ್ಟಾ ಇಲ್ಲ ನಾ ಹೇಳ್ತಿರೋದು? ನಾನು ಹೇಳ್ತಿರೋದು ನೀವು ಒಪ್ಪಲ್ಲ ಅಂದ್ರೆ ನೀವು ಡಿಸ್ಪ್ಯೂಟ್ ಮಾಡಿ, ಏನ್ ತೊಂದ್ರೆ ಇಲ್ಲ. ಸರ್, ಲಗ್ನಕ್ಕೆ ಲಗ್ನಾಧಿಪತಿ ದೃಷ್ಟಿ ಒಳ್ಳೇದು. ಈ ಬುಧನಿಗೆ 7ರ ದೃಷ್ಟಿ ಅಲ್ವಾ ಸರ್ ಶನಿಗೆ? ಬಟ್ ಲಗ್ನಾಧಿಪತಿ ಇನ್ನೆಲ್ಲ ನಿಮಗೆ ಲಗ್ನಕ್ಕೆ ಮಾತ್ರ ಅಲ್ಲ, ಲಗ್ನಾಧಿಪತಿ ಲಗ್ನ ನೋಡಿದ್ರೆ ಲಗ್ನ ಬಲಿಷ್ಠ ಆಗುತ್ತೆ, ಮತ್ತು ಲಗ್ನಾಧಿಪತಿ ಬೇರೆ ಭಾವ ನೋಡಿದ್ರೆ ಆ ಭಾವನೂ ಇಂಪ್ರೂವ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದೀನಿ. ಈ ಜಾತಕರು ಮೆಂಟಲಿ ದೇ ಆರ್ ವೆರಿ ಸ್ಟ್ರಾಂಗ್ ಬಿಕಾಸ್ ಚಂದ್ರ ಇಸ್ ಎಕ್ಸ್ಪೆಕ್ಟೆಡ್ ಬೈ ಶನಿ, ಲಗ್ನ ಲಾರ್ಡ್. ಅದರಿಂದ ಈಸ್ ಎ ಗುಡ್ ಡಿಸಿಷನ್ ಮೇಕರ್ ಅನ್ಸುತ್ತೆ ಸರ್. ಹೌದು, ಸ್ವಲ್ಪ ಅಡಮೆಂಟ್, ಬಿಕಾಸ್ ಅದು ನಿಮಗೆ ಹೇಳಿದ್ರಲ್ಲ ಭೂತತ್ವದ ಲಗ್ನದಲ್ಲೇ ಕುಜನು ಇರೋದ್ರಿಂದ ಹೈಲಿ ಅಡಮೆಂಟ್ ಇರ್ತಾರೆ ಸರ್. ಲಗ್ನದಲ್ಲೇ ಕುಜ ಇರೋದ್ರಿಂದ ಹೈಲಿ ಅಡಮೆಂಟ್.
ಎಲ್ಲ ಫೈನ್, ಅದಕ್ಕೆಲ್ಲ ಅನಾಲಿಸಿಸ್ ಇನ್ನು ಡೀಟೇಲ್ ಆಗಿ ಬರೋಣ. ಆದ್ರೆ ಬುಧ ಮಹಾದಶೆ ಹೇಗಿತ್ತು ಅನ್ನೋದು ನನಗೆ ಒಂದು ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ನೀವ್ ಯಾರೋ ಹೇಳ್ಕೊಡ್ತೀರಾ ಅನ್ಕೊಂಡ್ರೆ ಯಾರು ಹೇಳ್ಕೊಡ್ತಾರೆ. ಓದೋವಾಗ ಟ್ಯೂಷನ್ ಗೀಷನ್ ಎಲ್ಲ ಹಾಕ್ಬೇಕಾದ್ರೆ ಫ್ಯಾಮಿಲಿನಲ್ಲಿ ಫೈನಾನ್ಷಿಯಲಿ ಹೆಲ್ಪ್ ಇರುತ್ತೆ. ಹೇಳ್ತಾ ಇದ್ದೀರಾ? ಓಕೆ. ಇನ್ನೇನಾದ್ರು ಇದೆಯಾ? 10ನೇ ಮನೇಲಿ ಬುಧ ಇರೋದ್ರಿಂದ, ಒಂದ್ ಸೆಕೆಂಡ್, 10ನೇ ಮನೇಲಿ ಬುಧ ಇರೋದ್ರಿಂದ ಏನಾದ್ರು ಕರ್ಮ ಕಾರ್ಯ ಆಗಿತ್ತಾ ಸರ್ ಬುಧ ದಶೆಯಲ್ಲಿ? ಆತರ ಏನಾದ್ರು ಬರುತ್ತಾ? ಏನ್ ಕಾರ್ಯ ಇನ್ನೊಂದ್ಸರಿ ಹೇಳಿ ಪ್ಲೀಸ್. 10ನೇ ಮನೆ ಕನೆಕ್ಷನ್ ಬಂದಾಗ ಯಾವ್ದಾದ್ರು ಕರ್ಮ ಕಾರ್ಯ ಆಯ್ತಾ ಅವ್ರ ಮನೇಲಿ ಅಂತ ಜಸ್ಟ್. ಸರ್ ಇಲ್ಲ ಕರ್ಮ ಅಂದ್ರೆ ಅದು ನಾವ್ ಆಕ್ಷನ್ ಅಷ್ಟೇ. ಕರ್ಮ ಅಂದ್ರೆ ಇಟ್ಸ್ ವೆರಿ ಆಕ್ಷನ್. ಆತರ ಇನ್ಯಾವ್ದು ಕರ್ಮ ಅಂದ್ರೆ ಆತರ ಕರ್ಮ ಏನಾಗಲ್ಲ. ಈಗ ನಾನು ಒಂದು ನಿಮ್ಗೆಲ್ಲರಿಗೂ ಒಂದು ಬಾಂಬ್ ಹಾಕ್ತೀನಿ. ಈಗ ಬುಧ ಮಹಾದಶೆ ಈ ವ್ಯಕ್ತಿಗೆ ಚೆನ್ನಾಗಿರ್ಲಿಲ್ಲ. ಮಹಾದಶೆ ಈ ವ್ಯಕ್ತಿಗೆ ಚೆನ್ನಾಗಿರ್ಲಿಲ್ಲ. ಗೊತ್ತೀರಾ ಇಲ್ವಾ ಸರ್? ಸರಿಯಾಗಿ ಕೇಳಿಸ್ತಾ ಇಲ್ಲ. ಚಾರ್ಟ್ ಒಂದೇ ಬರ್ಲಿಲ್ಲ ಸರ್. ನಿಮಿಷ. ಏನ್ ಬರ್ಲಿಲ್ಲ? ಬುಧ ಮಹಾದಶೆ ಈ ವ್ಯಕ್ತಿಗೆ ಚೆನ್ನಾಗಿರ್ಲಿಲ್ಲ ಇಲ್ವಾ? ಕೇಳ್ತಾ ಕೇಳಿಸ್ತಾ ಇದೆ ಸರ್. ಬುಧ ಮಹಾದಶೆ ಈ ವ್ಯಕ್ತಿಗೆ ಚೆನ್ನಾಗಿರ್ಲಿಲ್ಲ ಅಂತ ನಾನು ಹೇಳ್ತೀನಿ. ಬುಧ ಅಸ್ತನಾಗ್ಬಿಟ್ಟಿದಾನಲ್ಲ, ಇಬ್ರು ಒಂದೇ ಡಿಗ್ರಿಲಿ ಇದಾರೆ, ರವಿ ಅಂಡ್ ಬುಧ. ಅದರಿಂದ ತಂದೆಗೂ ಮಗನಿಗೂ ಅಲ್ಲ ಸರ್? ಇಲ್ಲ. ಹಲೋ, ಹೇಳಿ, ಕೇಳ್ತಾ ಇಲ್ವಾ? ಚಂದ್ರ ಐ ಮೀನ್ ಬುಧ ಅಸ್ತನಾಗಿದ್ದಾನೆ ಸರ್ ಇಲ್ಲಿ. ಕರೆಕ್ಟು. ನಾನು ನಿಮ್ಗೆ ಆಸಕ್ತಿಯಿಂದ ನಾನು ನಿಮ್ಗೆಲ್ಲರಿಗೂ ಹೇಳಿ ಅಂತ ಓಕೆ ಸರ್. ಬುಧ ಅಸ್ತನಾಗಿ ಒಂದೇ ಡಿಗ್ರಿನಲ್ಲೇ ಇದಾರೆ, ಅದರಿಂದ ಕಷ್ಟ ಇದೆ ಸರ್. ಅದು ಎಷ್ಟು ಕ್ಲೋಸ್ ಇದೆ, ಎಷ್ಟು ಕ್ಲೋಸ್ ಇದೆ. ನಾಟ್ ಇವನ್ 1 ಡಿಗ್ರಿ ಅನ್ಸುತ್ತೆ ಸರ್. ಅದು ನೋಡಿದ್ರೆ ನಾಟ್ ಇವನ್ 19 ಡಿಗ್ರಿನೇ ತೋರಿಸ್ತಾ ಇದೆ. ನೋಡಿ, 13 ಮಿನಿಟ್ಸ್ ಅಷ್ಟೇ. ಬುಧ ಅಸ್ತ ಆಗಿ ಅವಯೋಗಿ ಜೊತೆ ಬೇರೆ ಇದೆ ಸರ್. ಅದ ಆಮೇಲೆ ಬರೋಣ. ಬರೀ ಅಷ್ಟಕ್ಕೆ ಮಾತ್ರ ವಿಚಾರ ಮಾಡೋಣ. ಒಳ್ಳೇದು ಅಬ್ಸರ್ವೇಷನ್. ಅಂದ್ರೆ ಗ್ರಹ ಯುದ್ಧದಲ್ಲಿ ಬುಧ ಸೋತಿದೆ ಸರ್. ಗ್ರಹ ಯುದ್ಧ ಇಲ್ಲ. ಗ್ರಹ ಯುದ್ಧ ಇಲ್ಲ. ಗ್ರಹ ಯುದ್ಧ ಯಾವಾಗ ಆಗುತ್ತೆ? ಆದ್ರೆ ಗ್ರಹ ಯುದ್ಧ ಅಂದ್ರೆ ಸರ್ ಇದ್ರ ಮೇಲೆ ಬರಲ್ಲ ಸರ್. ರವಿ ಮತ್ತು ಚಂದ್ರನ್ ಜೊತೆ ಬರಲ್ಲ. ಬಟ್ ಒಂಥರ ಅಸ್ತನಾಗಿರೋದ್ರಿಂದ ಅವ್ರಿಗೆ ಒಂಥರ ಮಂಕ್ ಹೋದಂಗೆ ಇರುತ್ತೆ ಅನ್ನೋ ಒಂದು ಅಭಿಪ್ರಾಯ ಸರ್ ನನಗನ್ಸಿದ್ದು. ಕಂಬಸ್ಟ್ ಅಂದ್ರೆ ಬುಧನ ಒಂದು ಏನು ಪ್ಲಾನೆಟರಿ ವೇವ್ಸ್ ಅಂತೀವಿ. ಬುಧನ ಪ್ಲಾನೆಟರಿ ವೇವ್ಸ್ ಸೂರ್ಯನ ಬೆಳಕಿನ ಮುಂದೆ ಮಂಕಾಗ್ಬಿಡ್ತದೆ. ಮಂಕ್ ಆಗಿದೆ. ಹೌದು. ಎವ್ರಿಥಿಂಗ್ ವಿಲ್ ಬಿ ಹಿಡನ್, ಇಟ್ ಕೆನಾಟ್ ಬಿ ಎಕ್ಸ್ಪೋಸ್ಡ್ ಅಂತ. ಏನು ಇಲ್ಲ. ಅದಕ್ಕೆ ಅವರು ಗಂಗರಾಜು ಕೊಟ್ರು. ಅವರು 2 ಚಾರ್ಟ್ ಡಿಸ್ಕಸ್ ಮಾಡ್ಬೇಕಾದ್ರೆ ಪಾಪ ಅವ್ರು ಇರ್ಲಿಲ್ಲ. ಯಾಕಂದ್ರೆ ಅವ್ರು ಇದ್ದು ಅವ್ರು ಹೇಳ್ಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಈಗ ನೀವೆಲ್ಲ ಚೆನ್ನಾಗಿದೆ ಅಂದ್ರೆ ನಾನ್ ಮಾತ್ರ ಚೆನ್ನಾಗಿಲ್ಲ ಅಂದೆ. ಈಗ ನೀವೇ ಕರೆಕ್ಟಾ ನಾನ್ ಕರೆಕ್ಟ್ ಅಂತ ಅವ್ರು ಹೇಳ್ಬೇಕು ಅಲ್ವಾ? ಆಮೇಲೆ ಕೇತು ದಶೆ ಸ್ಟಾರ್ಟ್ ಆಗಿದೆ. ಕೇತು ಸ್ವಂತ ನಕ್ಷತ್ರದಲ್ಲಿದೆ. ಈಗ ನಾವು ಬೇರೆದೆಲ್ಲ ನೋಡ್ಬೇಕು. ಜೊತೆಗೆ ಲಗ್ನಾಧಿಪತಿ ಶನಿ ಮತ್ತು ಚಂದ್ರ 6ನೇ ಅಧಿಪತಿ. ಈ ಪರಿವರ್ತನೆಯಿಂದನೂ ಒಂದು ಅವ್ರಿಗೆ ಟ್ಯಾಲೆಂಟ್ ಇರುತ್ತೆ. ಬಟ್ ವಾಟ್ ಎವರ್ ಮೇ ಬಿ ಎಂಟೈರ್ ಬುಧ ದಶ ಅವ್ರಿಗೆ ಬಹಳ ತೊಂದರೆ ಇರ್ತದೆ. ಶುಕ್ರ ಭುಕ್ತಿ. ಯಾಕಂದ್ರೆ ಶುಕ್ರ ಮಾತ್ರ ಪುಷ್ಕರಾಂಶದಲ್ಲಿರೋದು. ಅದು ಏನಂದ್ರೆ ನವಾಂಶದಲ್ಲಿ ನೀಚ ಆಗುತ್ತೆ. ಶುಕ್ರ ಶನಿ ನಕ್ಷತ್ರದ 2ನೇ ಪಾದದಲ್ಲಿ ಪುಷ್ಕರಾಂಶ ಸ್ಥಿತನಾದ್ರೆ ಅದು ನವಾಂಶದಲ್ಲಿ ಕನ್ಯಾಗಿ ಹೋಗುತ್ತೆ. ಇದೊಂದು ತಲೆಯಲ್ಲಿ ಜ್ಞಾಪಕ ಇಟ್ಕೋಬೇಕು. ಶನಿ ನಕ್ಷತ್ರದ 2ನೇ ಪಾದ ಪುಷ್ಕರಾಂಶ ಆದ್ರೆ ಅದು ಎಲ್ಲಿಗೆ ಹೋಗುತ್ತೆ ಅಂದ್ರೆ ಅದು ಕನ್ಯಾಗಿ ಹೋಗುತ್ತೆ. ಸೊ ಅದು ಶುಕ್ರನಿಗೆ ಅಷ್ಟು ಓಕೆ, ಪುಷ್ಕರಾಂಶ ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಆದ್ರೆ
ಅದಷ್ಟೊಂದು ಫೇವರಬಲ್ ಇರಲ್ಲ. ಯಾಕಂದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೋರವರ್ ಹೆಣ್ಣು ಅವರಿಗೆ ಶುಕ್ರ ಬಂದು ಇದಾದ್ರೆ ಅಷ್ಟು ಅನುಕೂಲ ಇಲ್ಲ. ಸರಿನಾ? ಫೇವರಬಲ್ ಇರಲ್ಲ. ನಾವು ಸೂಕ್ಷ್ಮವಾಗಿ ಗಮನಿಸಿಲ್ಲ ಅಂದ್ರೆ ನಮ್ಮ ಪ್ರಿಡಿಕ್ಷನ್ ತಪ್ಪಾಗುತ್ತೆ. ಹೌದಾ? ನಾವ್ ಹೇಗೆ ಪ್ರಿಡಿಕ್ಷನ್ ನಲ್ಲಿ ಎಡವ್ತೀವಿ ಅಂದ್ರೆ ಈ ತರ ಎಡವ್ತೀವಿ. ಸೊ ನಾವು ಬಹಳ ಪ್ರತಿಯೊಂದನ್ನು ನೋಡ್ಬೇಕು. ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಎಲ್ಲ ಇದಾಗ್ತಿದೆ. ಅದೇ ನವಚಂಡಿ ಹೋಮ ನಡೀತಾ ಇದೆ ಅಂತ, ಸೊ ಅಲ್ಲಿಗೆ ಬಂದಿದ್ದೀನಿ ನಾನು. ಅದನ್ನ ಅಟೆಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ತೀನಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಏನಾದ್ರು ಡೌಟ್ಸ್ ಇನ್ನೊಂದು ಇದ್ರೆ ದಯವಿಟ್ಟು ಎಲ್ಲ ನೋಟ್ ಮಾಡ್ಕೊಂಡು ನಾಳೆ ಡೌಟ್ಸ್ ಎಲ್ಲ ಕೇಳಿ. ಇವತ್ತಿಗೆ ಆಯ್ತು, ಟೈಮು 8:57. ಇವತ್ತಿಗೆ ಮುಗಿಸೋಣ. ಮೋರವರ್ ಇವತ್ತಿಗೆ ಏನು ಎಲ್ಲ ಫ್ರೀ ಕ್ಲಾಸಸ್ ಮುಗೀತು. ಮತ್ತು 2ನೇ ತಾರೀಕಿಂದ ಬರೀ ಸಬ್ಸ್ಕ್ರೈಬ್ಡ್ ಕ್ಲಾಸಸ್. ಮೋರವರ್ ಅದು ಲಿಂಕ್ ಬೇರೆಯವ್ರಿಗೆ ವರ್ಕ್ ಆಗಲ್ಲ, ಯೂಟ್ಯೂಬ್ ಓಪನ್ ಆಗಲ್ಲ. ಹಾಗಾಗಿ ಆದಷ್ಟು ಎಲ್ಲ ಸುಮಾರು ಜನ ಆಗಿದ್ದಾರೆ. ಇನ್ನು ಮಿಕ್ದವರು ಎಲ್ಲ ಸಬ್ಸ್ಕ್ರಿಪ್ಷನ್ ಮಾಡ್ಬಿಡಿ. ನಾವು 2ನೇ ತಾರೀಕಿಂದ ಇನ್ನೂ ಹೆಚ್ಚಿನ ಇಂಟ್ರೆಸ್ಟ್ ಅಲ್ಲಿ ಇನ್ನೂ ಡೀಟೇಲ್ ಆಗಿ ಕ್ಲಾಸ್ ಮಾಡೋಣ. ಸರಿನಾ? ಸೊ ಎಲ್ಲರಿಗೂ ನಾಳೆ ಫ್ರೀ ಕ್ಲಾಸಾ? ನಾಳೆ ಫ್ರೀ ಕ್ಲಾಸಾ? ನಾಳೆ ಇದೆಯಾ? ನಾಳೆ ಇಲ್ಲ. ನಾಳೆ ಶನಿವಾರ ಅಲ್ಲ, ಶನಿವಾರ ಭಾನುವಾರ ಕ್ಲಾಸ್ ಇಲ್ಲ. ನಾಳೆ ಕ್ಲಾಸ್ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ರಂಗನಾಥ್. ಸೋಮವಾರದಿಂದ ನಾನು ನಿಮ್ಗೆ ಮಾತಾಡ್ತೀನಿ. ನಾಳೆ ಮಾತಾಡಿ ಸೋಮವಾರದಿಂದ ಇದು ಯಾವ ರೀತಿ ಸಬ್ಸ್ಕ್ರಿಪ್ಷನ್ ಕ್ಲಾಸ್ ಇದು ಮಾಡೋದು ಅಂತ ನಾವು ಇಬ್ಬರು ಡಿಸ್ಕಸ್ ಮಾಡಿ ಮಾಡೋಣ. ಸರಿ ಸರ್. ಇದನ್ನು ಅಪ್ಲೋಡ್ ಮಾಡ್ಬಿಡ್ತಾರೆ, ಈ ಕ್ಲಾಸ್ದು ಅಪ್ಲೋಡ್ ಮಾಡ್ಬಿಡ್ತಾರೆ. ಬಟ್ ಏನೇ ಆದ್ರೂ ಯೂಟ್ಯೂಬ್ ಅಲ್ಲಿ ಯಾವ್ದು ಸಿಗಲ್ಲ, ಅದೊಂದು ಪ್ರಾಬ್ಲಮ್. ಈ 17 ಫ್ರೀ ಕ್ಲಾಸ್ನು ಸಿಗಲ್ಲ. ನೆಕ್ಸ್ಟ್ ಬರೀ ನಮ್ಮ ಸಬ್ಸ್ಕ್ರೈಬರ್ ಬಿಟ್ಟರೆ ಯಾರಿಗೂ ಅದು ಸಿಗಲ್ಲ. ಅದು ಒಂದು ನಿಮ್ಗೆಲ್ಲರಿಗೂ ಒಂದು ಗಮನ ಹೇಳ್ತೀನಿ. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್. ತಾಯಿ ಜಗನ್ಮಾತೆ ಚಂಡಿಕಾ ಪರಮೇಶ್ವರಿ ಒಳ್ಳೇದ್ ಮಾಡಿ ಎಲ್ಲರಿಗೂ. ಥ್ಯಾಂಕ್ ಯು ಸರ್.